ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ, ವರ್ಷದ ಮೊದಲನೇ ಸೋಮವಾರ ಇವತ್ತಿನ ಪಂಚಾಂಗ ಫಲ ನೋಡೋಣ. 5ನೇ ತಾರೀಕು ಜನವರಿ 2026 ಸೋಮವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಪುಷ್ಯಮಾಸೆ, ಕೃಷ್ಣ ಪಕ್ಷದ ದ್ವಿತೀಯ ತಿಥಿ, ಪುಷ್ಯ ನಕ್ಷತ್ರ, ವಿಷ್ಕುಂಭ ಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ. ವರ್ಷ ಭವಿಷ್ಯದ ಬಗ್ಗೆ ಮಾತನಾಡ್ತಿದ್ವಿ. ಇವತ್ತು ತುಲಾ ರಾಶಿ, ವೃಶ್ಚಿಕ ರಾಶಿ, ಧನುಸ್ಸು ರಾಶಿ ಇವರಿಗೆ ಹೇಗಿದೆ ನೋಡಿ. ಈ ಒಂದು ವರ್ಷ ಭವಿಷ್ಯ ತಗೊಳ್ಳುವಾಗ ನಮಗೆ ಯುಗಾದಿಯೇ ಮುಖ್ಯ, ನಿಜವೇ. ಹಾಗೆ ಗುರು ಬದಲಾವಣೆ, ಈ ವರ್ಷ ಪೂರ್ತಿ ಎಲ್ಲಾ ಗ್ರಹಗಳ ಬದಲಾವಣೆ ಉಂಟು. ಶನಿ ಕೂಡ ವಕ್ರ ಆಗ್ತಾನೆ, ಗುರುವು ವಕ್ರ ಆಗ್ತಾನೆ, ರಾಹು ಕೇತುಗಳ ಬದಲಾವಣೆ ಉಂಟು. ಶನಿ ಒಬ್ಬ ಮೀನ ರಾಶಿಯಲ್ಲಿ ನಿಂತ್ಕೋತಾನೆ. ಮಿಕ್ಕಂತೆ ಎಲ್ಲ ಅಷ್ಟಗ್ರಹಗಳು ಕೂಡ ಬದಲಾವಣೆ ಪ್ರಭಾವ. 1ನೇ ತಾರೀಕಿಗೆ ನಮಗೆ ರಾತ್ರಿ ಒಂದು 12 ಗಂಟೆಗೆ ಇರತಕ್ಕಂಥ ಗ್ರಹಗಳ ಸ್ಥಿತಿ ಗತಿ ಇತಿಯ ಮೇಲೆ ತಗೊಳ್ತಕ್ಕಂಥದ್ದು. ಯಾರು ತುಲಾ ರಾಶಿ ತುಲಾ ಲಗ್ನ ಹುಟ್ಟಿದ್ದಾರೆ, ಮೊದಲನೇದಾಗಿ ನಿಮಗೆ ನೋಡಿ, ಶುಕ್ರ ನಕ್ಷತ್ರದಲ್ಲೇ ಅದ್ಭುತವಾಗಿದ್ದಾನೆ. 3ನೇ ಮನೆಯಲ್ಲಿ. ಅಟ್ ಇಸ್ ಅ ಫ್ಯಾಂಟಾಸ್ಟಿಕ್. ಪೂರ್ವಾಷಾಢ ನಕ್ಷತ್ರದಲ್ಲಿದ್ದಾನೆ. ಸೊ ರಾಶಿಯಾಧಿಪತಿ ಲಗ್ನಾಧಿಪತಿ ಬಲ ಬಂದ್ಬಿಟ್ಟ. ಸರಿ, ಬುಧನನ್ನ ನೋಡೋಣ ಅನ್ನೋದಾದ್ರೆ ಅವನು ಕೇತು ನಕ್ಷತ್ರದಲ್ಲಿದ್ದಾನೆ, 3ನೇ ಮನೆಯಲ್ಲಿ ನಿಮ್ಮ ರಾಶಿಯಿಂದ. ಅದು ಒಳ್ಳೆಯದೇ. ಕೇತು ಯಾರ ಸಾರದಲ್ಲಿದ್ದಾನೆ ಅಂತ ನೋಡ್ತೇವೆ. ಅವನು ಶುಕ್ರನ ಸಾರದಲ್ಲೇ ಇದ್ದಾನೆ, ಉಪ ನಕ್ಷತ್ರ ಸಾರದಲ್ಲಿ. ಸೊ ಕೇತು ಕೂಡ ತೊಂದರೆ ಕೊಡೋದಿಲ್ಲ. ಸ್ವಲ್ಪ ಆರೋಗ್ಯದ ಮೇಲೆ ನಿಮಗೆ ಗಾಬರಿ ಕೊಡ್ತಕ್ಕಂಥದ್ದು. ನೀವು ಸ್ವಲ್ಪ ಗಾಬರಿ ವ್ಯಕ್ತಿಗಳೇ. ಯಾಕಂದ್ರೆ ತುಲಾ ರಾಶಿಗೆ ಮಾತ್ರ ಒಂದು ಬಲವು ಬುದ್ಧಿಯು ಎರಡೂ ಸಮಾನಾಂತರ ಸಮಸ್ಯೆ ಅದೇ, ಬಲ ಬುದ್ಧಿ. ಯಾಕಂದ್ರೆ ಬಲವುಳ್ಳ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ. ತುಲಾಗ್ ಬರ್ತಿದ್ದಾಗೆ ಅರ್ಧ ಬಲ ಕಡಿಮೆ ಆಗ್ಬಿಡುತ್ತೆ. ಯಾಕಂದ್ರೆ ನಮಗೆ ಈ ಒಂದು ರಾಶಿಯ ಭವಚಕ್ರದಲ್ಲಿ 12 ಮನೆಯ ರಾಶಿಯ ಪ್ರಭಾವದಲ್ಲಿ 1ನೇ ಮನೆ ಶಕ್ತಿ. ಸೊ ನಮ್ಮ ಶಕ್ತಿ ಅದನ್ನ ಬಳಸ್ಕೊಂಡಿರ್ತವೆ. ಬುದ್ಧಿ, ಶಕ್ತಿ, ಹದ್ದು ಇದ್ದು, ಅಧಿಕಾರ. ಅದಕ್ಕೆ ನೋಡಿ, ಮೇಷ, ವೃಷಭ, ಮಿಥುನ ಸ್ವಲ್ಪ ರಭಸದಲ್ಲೇ ಇರ್ತಾರೆ. ಸ್ವಲ್ಪ ಕಟಕ, ಸಿಂಹ, ಕನ್ಯಾ ಮಾಗ್ತಾರೆ. ಬಟ್ ತುಲಾ ರಾಶಿಯಿಂದ ತುಂಬಾ ಎಚ್ಚರಿಕೆಯಾಗಿ ಹೆಜ್ಜೆ ಇಡ್ತಾರೆ. ಅದಕ್ಕೆ ಏನಾದ್ರೂ ಸಜೆಷನ್ಸ್ ತಗೋಬೇಕು, ಡಿಸಿಷನ್ಸ್ ತಗೋಬೇಕು ಅನ್ನೋದಾದ್ರೆ ತುಲಾ ರಾಶಿಯವ್ರ ಜೊತೆಲಿ ಕುತ್ಕೋತೀವಿ. ಅವ್ರಿಗೆ ಅನುಭವ ಕೊಟ್ಬಿಟ್ಟಿದೆ. ರಭಸವಾಗಿ ಓಡಿರೋದೆಲ್ಲ ನೋಡ್ಬಿಟ್ಟಿದ್ದಾರೆ. ತುಂಬಾ ಬುದ್ಧಿವಂತರು ನೋಡ್ಬಿಟ್ಟಿದ್ದಾರೆ. ತುಂಬಾ ಅಧಿಕಾರವಂತರವರನ್ನ ನೋಡ್ಬಿಟ್ಟಿರ್ತಾರೆ. ತುಲಾ ಲಗ್ನ, ತುಲಾ ರಾಶಿ, ಅವ್ರಿಗೆ ಗೊತ್ತಿದೆ ಇತಿ ಮಿತಿ. ಸೊ ಅವ್ರಿಡೋ ಪ್ರತಿ ಹೆಜ್ಜೆಯು ಮುಂದಿನದನ್ನ ಯೋಚನೆ ಮಾಡಿ ಹೆಜ್ಜೆ ಇಡ್ತಾರೆ. ಅಂತರ್ಶಕ್ತಿ, ಅಂತರ್ಮುಖಿ ಶಕ್ತಿಗಳು ಜಾಸ್ತಿ ಆಗ್ತವೆ. ನೀವು ಗಮನಿಸಿ ನೋಡಿ, ವೃಶ್ಚಿಕ ಅಂತರ್ಶಕ್ತಿ, ಧನಸ್ಸು ಜ್ಞಾನ ಶಕ್ತಿ, ಮಹಾಜ್ಞಾನ, ಮಕರ ಆಲೋಚನಾ, ಕುಂಭ ಸೇವಾಪರ, ಮೀನ ವೈರಾಗ್ಯ. ನೋಡಿ ಎಷ್ಟು ಚೆನ್ನಾಗಿ ಲಾಕ್ ಇದೆ. ಸೊ ನಿಮಗೆ ಅಂಥದ್ದು ಆ ಬುಧ ಕೇತುಸಾರ. ಭಾಗ್ಯಾಧಿಪತಿ ಬುಧ ಭಾಗ್ಯಸ್ಥಾನವನ್ನು ನೋಡ್ತಿದ್ದಾನೆ. ಲಗ್ನಾಧಿಪತಿ ಶುಕ್ರ ಭಾಗ್ಯವನ್ನ ನೋಡ್ತಿರ್ತಕ್ಕಂಥದ್ದು ಅಲ್ಲಿಂದ. ದೆನ್ ಸೂರ್ಯನನ್ನ ನೋಡ್ತೇವೆ. ನಿಮಗೆ ಬಾಧೆ ಕೊಡೋ ಸೂರ್ಯ, ಅಯ್ಯೋ ಏನ್ ಮಾಡ್ತಾನೋ. 3ನೇ ಮನೆಯಲ್ಲಿ ಸೂರ್ಯ ಇರೋದು ಅತ್ಯುತ್ತಮ. ಅವನು ಕೂಡ ನೋಡಿ ಶುಕ್ರನ್ ಪರಿಚಯ ಅಲ್ಲೇ ಇದ್ದಾನೆ. ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್ ನಿಜ ಹೇಳ್ಬೇಕು ಅಂದ್ರೆ. ನಿಮಗೆ ಬಾಧೆ ಕೊಡೋ ಗುರು ಹೇಗಿದ್ದಾನೆ ಅಂದ್ರೆ ವಕ್ರವಾಗಿದ್ದಾನೆ. ಅದರಲ್ಲೂ ತುಲಾ ರಾಶಿಯವರಿಗೆ ಗುರು ವಕ್ರನಾದಷ್ಟು ಬಲ ಜಾಸ್ತಿ.
ಯಾಕಂದ್ರೆ ನೀವು ಸ್ವಲ್ಪ ನ್ಯಾಯ, ಧರ್ಮ, ಜಡ್ಜು. ಅಲ್ಲಿ ಮನಸ್ಸಾಕ್ಷಿ ಇಟ್ಕೊಂಡು ಕೆಲಸ ಮಾಡಕ್ಕಾಗಲ್ಲ, ಆತ್ಮಸಾಕ್ಷಿ ಇಟ್ಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ. ಸಾಕ್ಷಿಗಳನ್ನ ನೋಡಿಯೇ ಜಡ್ಜ್ಮೆಂಟ್ ಕೊಡ್ಬೇಕು. ಏನೊಂದೆರಡು ವರ್ಷ ಜಾಸ್ತಿ ಮಾಡ್ಬೋದು ಶಿಕ್ಷೆ, 2 ವರ್ಷ ಕಡಿಮೆ ಮಾಡ್ಬೋದು ಅಷ್ಟೇ. ಅಯ್ಯೋ ಪಾಪ ಅವನು ಹೊಟ್ಟೆಪಾಡಿಗೋಸ್ಕರ ಮಾಡಿಬಿಟ್ಟ, ಅಯ್ಯೋ ಆತರದಿಂದ ಒಂದು ಮಾಡಿಬಿಟ್ಟ, ಇದು ಅಲ್ಲಿ ಪ್ರಶ್ನೆ ಬರೋಲ್ಲ. ಜಡ್ಜ್ಮೆಂಟ್ ಇಸ್ ಅ ಜಡ್ಜ್ಮೆಂಟ್. ನ್ಯಾಯ ಅಂದಿದ್ದು ನ್ಯಾಯ, ಧರ್ಮ ಬೇರೆ ನ್ಯಾಯ ಬೇರೆ, ನೆನ್ಪಿಟ್ಕೊಳ್ಳಿ. ಸೊ ಜಡ್ಜ್ಗಳು ಬಂದು ತುಂಬಾ ಧರ್ಮದ ಮಾತಲ್ಲಿ ನಡೆಯೋಲ್ಲ ಅವರಿಗೆ, ಯಾಕಂದ್ರೆ ಸಾಕ್ಷಿ ಇದೆಪ್ಪ ಅದ್ರ ಬೇಸ್ಡ್ ಮೇಲೆ ಅಷ್ಟೇ. ಸೊ ಅಂದ ಒಂದು ಛಾಯೆ. ಗುರು ಧರ್ಮಕಾರಕ, ಶುಕ್ರ ನಿಜ ಹೇಳಬೇಕು ಅಂದ್ರೆ ಭೋಗಕಾರಕ, ಗುರು ಜ್ಞಾನಕಾರಕ, ಕುಟುಂಬಕಾರಕ. ಶುಕ್ರ ಹಂಗಲ್ಲ, ನಾನ್ ಚೆನ್ನಾಗಿರ್ಬೇಕು. ನನ್ ಮೊನ್ನೆ ಕೂಡ ಒಬ್ರು ತುಲಾ ಲಗ್ನ ಜಾತಕ ತಗೊಂಡು ಹೋಗ್ಬಿಟ್ಟು ಆದಾಯ 1 ಲಕ್ಷ, ಮಗಳನ್ನ ಕರ್ಕೊಂಡೋಗಿ ಸೇರಿಸಿರೋದು ಬಂದ್ಬಿಟ್ಟು ಒಂದು ಇಂಟರ್ನ್ಯಾಷನಲ್ ಸ್ಕೂಲು, ಕಡಿಮೆ ಅಂದ್ರೂ ವರ್ಷಕ್ಕೆ 6 ಲಕ್ಷ ಕಟ್ಟೋವಂಥದ್ದು. ನಿಮಗ್ ಗೊತ್ತಿಲ್ಲ ಸರ್ ನಾವಿದು. ನಾ ಹೇಳಿದೆ, ನೀನ್ ಯಾವ ದೊಡ್ಡ ಕೋಟೀಶ್ವರ, ಯಾವ ದೊಡ್ಡ IAS ಆಫೀಸರು, ಯಾವ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟು, ಅಂಥವ್ರ ಮಕ್ಕಳಲ್ಲಿ ಓದಿಸೋದು, ಅವ್ರೊಂದು ಸ್ಟ್ಯಾಂಡರ್ಡ್ಗೋಸ್ಕರ ಅಲ್ಲಿ ಸೇರಿಸ್ತಾರೆ. ಏನೋ ಇದು ಅಂದ್ರೆ, ಇಲ್ಲ ಸರ್ ನೋಡಿ ಆ ರೀತಿ ಮಾಡಿಸ್ತಾನೆ ಶುಕ್ರ ಬಂದು ಸ್ಟ್ಯಾಂಡರ್ಡ್. ನಮ್ಮನ್ನೆಲ್ಲರೂ ನೋಡ್ಬೇಕು ನೀವು. ಅದಕ್ಕೆ ತುಲಾ ಲಗ್ನ, ತುಲಾ ರಾಶಿಯವರು ಟಾಪ್ ಟು ಬಾಟಮ್ ಒಂಥರ ನೀಟ್ ಕ್ಲೀನ್ ಕೃಷ್ಣಪ್ಪ. ನೀವು ನಿಮ್ಮ ಮಾತು ಅಸಂಬದ್ಧವಾಗಿ ಎಲ್ಲಂದ್ರೆ ಎಲ್ಲಿ ಮಾತಾಡೋದಿಲ್ಲ. ನೋಡಿ ಅಲ್ಲಿ ಕುಜ 2ನೇ ಮನೆ ಒಳಗಡೆ ಮಾತಾಡ್ಕೋತಿರ್ಬೇಕಾದ್ರೆ ತಗ್ಗಂತ ತೆಗಿಯೋಲ್ಲ, ತೆಗೆದ್ರೆ ಮಾತ್ರ ನಾನ್ ಸ್ಟಾಪ್. ನಿಮ್ ಕೋಪ ಬಂತು ಅಂದ್ರೆ ಅಪರೂಪ, ಬಟ್ ಅದೊಂದು ಕುಕ್ಕರ್ ಬ್ಲಾಸ್ಟ್ ಆದಾಗೆ, ಮಿನಿಮಮ್ ಕುಕ್ಕರ್ ಬ್ಲಾಸ್ಟ್, ಒಳಗಡೆ ಜ್ವಾಲಾಮುಖಿ ಅಂತ ಹೇಳ್ಬಿಡ್ತಾರೆ. ಸೊ ಅಂತ ಗುರು ವಕ್ರ ಆಗಿರೋದು ಒಳ್ಳೆ ಫಲ, ಅದು ಗುರುವಿನ ಸಾರದಲ್ಲೇ ಇದ್ದಾನೆ. ಶನಿ 6ನೇ ಮನೆಯಲ್ಲಿರೋದು ವಿಜಯ ಪ್ರಾಪ್ತಿ ಅಂತ ಹೇಳ್ತೇವೆ, ರಂಧ್ರಸ್ಥಾನ ಅನ್ನತಕ್ಕಂಥದ್ದು. ರಾಹು ಪಂಚಮದಲ್ಲಿ, ಅವನ ನಕ್ಷತ್ರದಲ್ಲೇ ಇದ್ದಾನೆ, ಏನೂ ಮಾಡೋದಿಲ್ಲ ನನಗೆ. ರಾಹುವತ್ ಶನಿ, ಕುಜವತ್ ಕೇತು ಅಂತೇಳಿ. ಸರಿ ಹೋಗ್ಲಿ, ಕುಜ ಏನಾದ್ರೂ ತೊಂದರೆ ಮಾಡಿಬಿಡ್ತಾನಂದ್ರೆ ಅವನು 3ನೇ ಮನೆಯಲ್ಲೇ. ಸಾಮಾನ್ಯವಾಗಿ ಸೂರ್ಯ, ಕುಜ, ಶನಿ, ರಾಹು, ಕೇತು ಇವರುಗಳು 3ನೇ ಮನೆ, 6ನೇ ಮನೆ, 11ನೇ ಮನೆಯಲ್ಲಿದ್ದಾಗ ಒಂದು ರೀತಿ ದೈತ್ಯ ಶಕ್ತಿಯನ್ನು ಕೊಡ್ತಾನೆ. ನಿಮಗೀಗ ದೈತ್ಯ ಶಕ್ತಿಯೇ ತುಲಾ ಲಗ್ನದವರಿಗೆ. ಯಾಕೋ ಒಂಥರ ತಡೆದಾಕಿದಂತ ಒಂದು ಭಾವ. ಈ 150 ದಿನ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ನಡೀತಕ್ಕಂಥದ್ದಾಗುತ್ತೆ. ಗುರು ಬದಲಾವಣೆ ಆದಾಗ ಒಂದ್ ಸ್ವಲ್ಪ ಉದ್ಯೋಗದಲ್ಲಿ ಸ್ಥಾನ ಬದಲಾವಣೆ, ಸ್ಥಳ ಬದಲಾವಣೆ ಅನ್ನತಕ್ಕಂಥದ್ದು ಆಗುವುದು ಬಿಟ್ರೆ, ತುಲಾ ಲಗ್ನದವರಿಗೆ ನಿಶ್ಚಿತವಾಗಿ ಹೇಳ್ತಾನೆ, ಇಲ್ಲವೇ ತುಲಾ ರಾಶಿಯವರಿಗೆ ಒಂದು 50% ಆದರೂ ನಿಮಗೆ ಕನ್ಫರ್ಮ್ ಯಾವುದೋ ಒಂದು ದುಡ್ಡು ಬರುತ್ತೆ. ಅಮ್ಮನಿಂದಲೋ, ಒಡ ಹುಟ್ಟಿದವರಿಂದಲೋ ಒಂದು ಮನೆ ಮಾಡ್ಕೊಳ್ಳೋದು, ಜಾಗ ತಗೊಳ್ಳೋದು, ಒಂದೊಳ್ಳೆ ವಾಚ್ ಆದ್ರೂ ತಗೋತೀವಿ, ಒಂದೊಳ್ಳೆ ಬಟ್ಟೆ ಆದ್ರೂ ತಗೊಂಡಿರ್ತೀರ ನೀವು ನೋಡಿಬೇಕಾದ್ರೆ ಬಂದಿರುತ್ತೆ. ಒಳ್ಳೆ ಗೆಳೆತನ, ಒಂಥರ ಧೈರ್ಯ, ಒಂಥರ ಸ್ಥೈರ್ಯ, ಒಂಥರ ಸಮಾಧಾನ. ನಾನು ನಿಲ್ತೀನಿ. ಪಂಚಮದ ರಾಹು ಬಂದು ಒಂಥರ ಮಂತ್ರಕಾರಕ, ಒಳಗಡೆನೆ ಗುನುಗಿಸ್ತಾನೆ. ಸ್ವಲ್ಪ ಏನೂ ಆಗೋಲ್ಲ, ಆತಂಕ ಪಡೋದೇನೋ ಬೇಡ. ತುಲಾ ರಾಶಿ ಇಸ್ ಅ ಬ್ಯೂಟಿಫುಲ್. ಮದುವೆ ಆಗದವರಿಗೆ ಮದುವೆ ಯೋಗ, ಅದರಲ್ಲೂ ಶುಕ್ರ ಬುಧ ಸೇರಿದಾಗ 2ನೇ ಮದುವೆ ಪ್ರಯತ್ನ ಮಾಡ್ತಿರೋರಿಗೆ ಒಂದೊಳ್ಳೆ ಒಂದು ಅನುಕೂಲ. 2ನೇ ಮಗು. ಗುರು ಬುಧ ಶುಕ್ರ ನೋಡಿದಾಗ IVF ಮೂಲಕ ಇನ್ನು 100ರಲ್ಲಿ 99 ಜನಕ್ಕೆ ನ್ಯಾಚುರಲ್ ಆಗಿ ಮಕ್ಕಳಾಗೋಲ್ಲ, ಬಿಟ್ಬಿಡಿ. 100ರಲ್ಲಿ ಮಿನಿಮಮ್ 95 ಜನಕ್ಕೆ, 1000ರಲ್ಲಿ ಒಂದು 990 ಜನಕ್ಕೆ, ಇಲ್ಲ 920 ಅನಿ, ಒಂದು 80 ಜನಕ್ಕೆ ನ್ಯಾಚುರಲ್ ಆಗಿ ಆಗ್ಬೋದು. ಅದು ಹಳ್ಳಿಗಳ ಕಡೆ ಓಡಾಡಿಸಿ ಇನ್ನೊಂದು ಆ ಪಥ್ಯ ಆ ಊಟ ಅನ್ನೋದು ಇರೋರಿಗೆ ಚಾನ್ಸಸ್ ಇರುತ್ತೆ. ಅದೇ ಸಿಟಿನಲ್ಲಿ ಇರ್ತಕ್ಕಂಥವ್ರು ಬರೀ ಹೋಗ್ಬೇಕು, IVF ಸೆಂಟರ್ಗಳು ಹೋಗಿ ಮಗು ಮಾಡ್ಕೊಳ್ತಕ್ಕಂಥದ್ದು. ಗುರು ವಕ್ರವಾಗಿ ನೋಡ್ತಿರೋದ್ರಿಂದ ಬ್ಯೂಟಿಫುಲ್. ನೀವು ಪ್ರಯತ್ನ ಮಾಡಿದರೆ ಒಳ್ಳೆ ಡಾಕ್ಟರ್, ಒಳ್ಳೆ ಟ್ರೀಟ್ಮೆಂಟ್, ಒಳ್ಳೆ ಒಂದು ರೆಸ್ಟ್ ತಗೋತೀರಿ ಅಂದ್ರೆ ತುಲಾ ಲಗ್ನ, ತುಲಾ ರಾಶಿಯವರಿಗೆ ಒಂದು ಮಗುವಿನ ಯೋಗ, ಮನೆ ಯೋಗ, ಭೂಮಿ ಯೋಗ,
ಒಂದಷ್ಟು ಅಲಂಕಾರಿಕ ವಸ್ತುಗಳನ್ನ ತಗೊಳ್ತಕ್ಕಂಥ ಯೋಗ, ಇವೆಲ್ಲವನ್ನು ನೋಡತಕ್ಕಂಥದ್ದುಂಟು ತುಲಾ ರಾಶಿಗೆ. ಚೆನ್ನಾಗಿದೆ ಮಕ್ಕಳೇ, ಬ್ಯೂಟಿಫುಲ್ ಜರ್ನಿ, ಏನು ಯೋಚನೆ ಮಾಡತಕ್ಕಂಥದ್ದೇನೂ ಇಲ್ಲ. ಸ್ವಲ್ಪ ಭೂಮಿ ತಗೊಳ್ಳುವಾಗ ಸ್ವಲ್ಪ ಹುಷಾರಾಗಿರಿ. ಗುರು ವಕ್ರ ಇರೋದ್ರಿಂದ ಸ್ವಲ್ಪ ಲೀಗಲ್ ಆಗಿ ಚೆಕ್ ಮಾಡಿಸಿ. ಲಾಯರ್ ಆಗಿ ಕೆಲಸ ಮಾಡ್ತಿದ್ದೀರಾ, ಬಂಗಾರ, ಬೆಳ್ಳಿ, ರಿಯಲ್ ಎಸ್ಟೇಟು, ಅಲಂಕಾರಿಕ ವಸ್ತುಗಳು, ಎಕ್ಸ್ಪೋರ್ಟು, ಇಂಪೋರ್ಟು, ಮೆಡಿಸನ್ನು, ಈ ಒಂದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಅಲಂಕಾರಿಕ ಒಂದು ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ತೊಡಗಿಸ್ಕೊಂಡಿದ್ದೀರಾ, ಹೈನುಗಾರಿಕೆಯಲ್ಲಿದ್ದೀರಾ, ಹಾಲು, ಬೆಣ್ಣೆ, ತುಪ್ಪ, ಮಶ್ರೂಮ್, ಹೂವು, ಅಲಂಕಾರಿಕ ವಸ್ತುಗಳು, ಸುಗಂಧ ದ್ರವ್ಯಗಳು, ಗಂಧಿಗೆ ವಸ್ತುಗಳು, ಪೂಜಾ ಸಾಮಗ್ರಿಗಳು, ಈ ಒಂದು ತರಕಾರಿ, ಹಣ್ಣು, ರೈತರು, ಕೃಷಿಕರು, ದವಸ ಧಾನ್ಯ ಶೇಖರಣೆ, ಅಡಿಕೆ ವ್ಯಾಪಾರಸ್ಥರಿಗೆ ಒಳ್ಳೆ ಒಂದು ಬೆಲೆ ಬರ್ತಕ್ಕಂಥದ್ದು, ಕಾಫಿ ಬೆಳೆಗಾರರಿಗೆ ಒಳ್ಳೆ ಒಂದು ಬೆಲೆ ಬರ್ತಕ್ಕಂಥದ್ದು, ಪೆಟ್ರೋಲ್, ಆಯಿಲು, ಗ್ಯಾಸು, ಮೈನಿಂಗು, ಈ ಒಂದು ಸ್ಟೋನ್ಸು, ಆಮೇಲೆ ಲೀಗಲ್ ಸಿಸ್ಟಮ್, ಸೂರ್ಯ ಕುಜ, ಜುಡಿಷಿಯಲ್ ಸಿಸ್ಟಮ್, ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್, ಆಮೇಲೆ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಟೆಂಡರ್ಗಳು, ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಅದ್ಭುತವಾದಂಥ ಪ್ರಗತಿ. ಸ್ವಲ್ಪ ಡಿಫೆನ್ಸ್ ಅಲ್ಲಿ ಇರ್ತಕ್ಕಂಥವರಿಗೆ, ಈ ಒಂದು ಪೊಲೀಸ್ ಇಲಾಖೆ, ಬಾರ್ಡರ್ ಸೆಕ್ಯೂರಿಟಿ ಇಲಾಖೆಯಲ್ಲಿ ಇರ್ತಕ್ಕಂಥವರಿಗೆ ಒಂದು ಸ್ವಲ್ಪ ಒತ್ತಡದ ಛಾಯೆ, ಮನೆಯ ಹಿರಿಯರ ಆರೋಗ್ಯದಲ್ಲಿ ಒಂದು ಸಣ್ಣ ತೊಳಲಾಟ. ತುಲಾ ರಾಶಿ ತುಲಾ ಲಗ್ನದವರಿಗೆ ಏನಾದ್ರೂ ಸ್ವಲ್ಪ ಮಾನಸಿಕ ತೊಂದರೆಗಳಿದ್ದರೆ, ಸೈಕಲಾಜಿಕಲ್ ಪ್ರಾಬ್ಲಮ್, ಡಿಪ್ರೆಷನ್ ಪ್ರಾಬ್ಲಮ್, ಅದು ಸ್ವಲ್ಪ ಉಲ್ಪಣಿಸ್ತಕ್ಕಂಥದ್ದಾಗುತ್ತೆ. ಒಂದೊಳ್ಳೆ ಡಾಕ್ಟರ್ ಹತ್ರ ಕೌನ್ಸಿಲಿಂಗ್ ತಗೊಳ್ತಕ್ಕಂಥದ್ದು ಮಾಡಿ. ಒಳ್ಳೆ ಡಾಕ್ಟರ್, ನ್ಯಾಚುರೋಥೆರಪಿ, ಈ ಒಂದು ಸಾಂಪ್ರದಾಯಿಕ ವಿದ್ಯೆಗಳು, ಸ್ಪೋರ್ಟ್ಸ್ ಲೈನ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಬಂಪರ್ ಬೆಳೆ. ಅದಕ್ಕೊಂದು ಎಕ್ಸಾಂಪಲ್ ನೋಡಿ, KL ರಾಹುಲ್ ನ್ಯೂಜಿಲ್ಯಾಂಡ್ ಟೀಮ್ಗೆ ಇನ್ನೊಂದಕ್ಕೆ ಸೆಲೆಕ್ಷನ್ ಆಗಿದ್ದಾರೆ ಅನ್ನತಕ್ಕಂಥ ಒಂದು ಮಾತು, ಹೌದಲ್ವಾ? ನೋಡಿ, ಅದನ್ನ ತೋರಿಸ್ಕೊಟ್ಬಿಟ್ಟಿದೆ. ರಾ, ರಿ ಅನ್ನೋ ಒಂದು ಅಕ್ಷರಗಳು, ತಾ, ತಿ, ತೇ, ತು ಅನ್ನತಕ್ಕಂಥ ಅಕ್ಷರಗಳು. ತುಲಾ ಲಗ್ನಕ್ಕೆ 100% ಫಲ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಗೌರ್ಮೆಂಟ್ ಮಟ್ಟದ ವ್ಯವಹಾರಗಳು, ಸ್ವಂತ ವ್ಯವಹಾರಗಳು, ಒಂದು ಬೇಕರಿ ಇಟ್ಕೊಂಡಿದ್ದೀರಾ, ಒಂದು ಹಣ್ಣು ಅಂಗಡಿ ಇಟ್ಕೊಂಡಿದ್ದೀರಾ, ಜ್ಯೂಸ್ ಅಂಗಡಿ ಇಟ್ಕೊಂಡಿದ್ದೀರಾ, ಸ್ಥಪತಿಗಳು, ದೇವಾಲಯ ನಿರ್ಮಾಣ ಮಾಡತಕ್ಕಂಥವರು, ಬ್ಯೂಟಿಫುಲ್. ದೊಡ್ಡ ದೊಡ್ಡ ಈವೆಂಟ್ ಮ್ಯಾನೇಜ್ಮೆಂಟ್ ನಡೆಸ್ತಕ್ಕಂಥವ್ರು, ಮದುವೆ ಫಂಕ್ಷನ್ಗಳನ್ನ ನಡೆಸ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಒಂದು ವರ್ಷ. ಅದರಲ್ಲಂತೂ ಈ 150 ದಿನ ಬ್ಯೂಟಿಫುಲ್ ಆಗಿರುತ್ತೆ. ಏನು ವರಿ ಮಾಡತಕ್ಕಂಥದ್ದೇನೂ ಇಲ್ಲ. ಧೈರ್ಯವಾಗಿ ಮುಂದಕ್ಕೆ ಹೆಜ್ಜೆ ಇಡಿ, ಗಾಬರಿ ಪಡಬೇಡಿ. ಆಮೇಲೆ ಗುರುಬಲ ಹೊರಟೋಗ್ಬಿಡುತ್ತೆ ಗುರುಗಳೇ ಅನ್ನತಕ್ಕಂಥದ್ದು ಏನು ಯೋಚನೆ ಮಾಡಬೇಡಿ. ಹೌದು, ಜೂನ್ 1ನೇ ವಾರದಲ್ಲಿ ಗುರು ಸ್ವಲ್ಪ ಬದಲಾವಣೆ, ಅದಕ್ಕೊಂದು ಲೆಕ್ಕಾಚಾರ ಉಂಟು. ಹಾಗೇನ್ ಒಂದ್ 3 ರಿಂದ 4 ತಿಂಗಳು ಏನ್ ದೊಡ್ಡ ಗಾಬರಿಗಳೇನು ಆಗೋದಿಲ್ಲ. ದೊಡ್ಡ ಗಾಬರಿಗಳು ಆಗೋದಿಲ್ಲ. ಈ ಡಾಕ್ಟರ್ ಲೈನ್ ಅಲ್ಲಿ ಇರ್ತಕ್ಕಂಥವ್ರಿಗೆ, ಮೆಡಿಕಲ್ ಲೈನು, ಎಜುಕೇಶನ್ ಲೈನು, ಲೀಗಲ್ ಲೈನ್ ಅಲ್ಲಿ ಇರೋರಿಗೆ ಒಂದ್ ಸ್ವಲ್ಪ ಸ್ಟ್ರೆಸ್ಫುಲ್ ಆಗಿ ಬರ್ತಕ್ಕಂಥದ್ದಾಗುತ್ತೆ. ಸೊ ಗುರು ಬದಲಾವಣೆಯ ಸಂದರ್ಭದಲ್ಲಿ ಹೇಳ್ತಾನೆ, ಈ ವರ್ಷ ಪೂರ್ತಿ ಅನುಕೂಲಕರವೇ. ಮಿನಿಮಮ್ ನಿಮ್ಗೊಂದು 30,000 ಸಂಪಾದನೆ ಇರೋರಿಗೆ ಇನ್ನೊಂದು 10 ರಿಂದ 20,000 ರೂಪಾಯಿ ಇನ್ಕ್ರೀಸ್ ಆಗ್ತಕ್ಕಂಥದ್ದು, ಅಡಿಷನಲ್ ಬೋನಸ್, ಬೇರೆ ಪ್ಯಾಸಿವ್ ಇನ್ಕಮ್ ಕಡೆ ಸ್ವಲ್ಪ ನೋಡ್ತೀರಿ. ಚೆನ್ನಾಗಿದೆ. ಬಟ್ಟೆ ವ್ಯಾಪಾರಸ್ಥರು, ಟೈಲರ್ಸು, ಈ ಒಂದು ವಾಷಿಂಗ್ ಮೆಷಿನ್ ಇಟ್ಕೊಂಡು ಕ್ಲೀನ್ ಮಾಡಿಸ್ತಕ್ಕಂಥವರು, ಚೆನ್ನಾಗಿದೆ ಮಕ್ಕಳೇ, ಬ್ಯೂಟಿಫುಲ್. ಇನ್ನು ವೃಶ್ಚಿಕ ರಾಶಿ, ಗುರು ಬಲ ಇಲ್ಲ ಇವರಿಗೆ, ಪಂಚಮದಲ್ಲಿ ಶನಿ ಬೇರೆ, ಈ ತರದೆಲ್ಲ ಹೇಳ್ಬಿಟ್ಟಿರ್ತಾರೆ. ಸುಖದಲ್ಲಿ ಬೇರೆ ರಾಹು ಇದ್ದಾನೆ. ಹೌದು, ಸುಖದಲ್ಲಿ ರಾಹು ಇದ್ದಾಗ ಅದೊಂಥರ ಭಾರವೇ. ಸುಖ ಇದೆಯಪ್ಪ, ಭಾರವೇ. ಮನೆ ತುಂಬಾ ಮಕ್ಕಳಿರ್ಬೇಕು, ಮನೆ ದೊಡ್ಡ ಜವಾಬ್ದಾರಿ ಇರ್ಬೇಕು, ದೊಡ್ಡ ಅಳಿಯ, ದೊಡ್ಡ ಮಗ, ದೊಡ್ಡ ಸೊಸೆ ಆಗಿದ್ದರೆ, ಒಬ್ಬನೇ ಮಗ ಒಬ್ಬನೇ ಮಗಳಾಗಿದ್ದರೆ ಅವ್ರಿಗೆ ಸ್ವಲ್ಪ ಸುಖವೇ ಆಯ್ತು. ಬಟ್ ಭಾರವೇ, ಅಮ್ಮನ್ನು ನೋಡ್ಬೇಕು, ಅತ್ತೆನೂ ನೋಡ್ಬೇಕು, ಈ ರೀತಿಯದೊಂದು ಛಾಯೆ. ಗುರು ವಕ್ರ ಅಷ್ಟಮದಲ್ಲಿದ್ದಾನೆ ನಿಜವೇ, ಆದರೆ ತನ್ಮನೆನೇ ನೋಡ್ತಿದ್ದಾನೆ, ಗುರು ನಕ್ಷತ್ರದಲ್ಲೇ ನೋಡ್ತಿದ್ದಾನೆ. ಸೊ ಇರತಕ್ಕಂಥ ಕಮಿಟ್ಮೆಂಟ್ಗಳಿಗೆ ಏನಾದ್ರೂ ಒಂದು ದಾರಿ ಆಗುತ್ತೆ. ಬಟ್ ಗುರು ವಕ್ರ ಇರೋದ್ರಿಂದ ಕಳ್ತನಗಳಾಗುತ್ತೆ, ಮೋಸ ಆಗುತ್ತೆ. ಅದೊಂದು ನೋಡ್ಕೊಳ್ಳಿ. ಯಾರಾದ್ರೂ ನಂಬಿ ಅನಗತ್ಯ ಖರ್ಚು, ಕೋರ್ಟ್ ಸಮಸ್ಯೆಗಳು, ಕೋರ್ಟ್ಗೆ ಹೋಗಿದ್ರೆ ಒಂದ್ ಸ್ವಲ್ಪ ಹಿನ್ನಡೆಗಳು, ನಿಮ್ ಪರವಾಗಿ ನಿಮ್ಮ ವಕೀಲರೇ ಬಂದು ಕೇಸ್ ಅಟೆಂಡ್ ಮಾಡಿರೋದಿಲ್ಲ, ಸುಮ್ಮನೆ ಒಂದು ದುಡ್ಡು ಖರ್ಚು ಮಾಡೋದು,
ವಾಹನಗಳಿಗೆ ಖರ್ಚು, ಒಡ ಹುಟ್ಟಿದವರಿಗೆ ಖರ್ಚು, ಸೋದರರಿಗೆ ಖರ್ಚು, ವ್ಯವಹಾರಕ್ಕೆ ಖರ್ಚು, ಕುಟುಂಬಕ್ಕೆ ಖರ್ಚು, ಮಕ್ಕಳ ವಿಚಾರದಲ್ಲಿ ಒಂದು ಘಾಸಿ ಆಗುತ್ತೆ. ಮಕ್ಕಳ ಮದುವೆ, ಮಕ್ಕಳ ಸೆಟಲ್ಮೆಂಟು, ಮಕ್ಕಳ ಓದು, ಮಕ್ಕಳಿಗೋಸ್ಕರ ವ್ಯಾಪಾರ, ಮನೆ ಕಟ್ತಿದ್ದೀರಿ, ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ, ಅದ್ರ ಮೇಲೆ ಒಂದು ಸಾಲ ಮಾಡ್ಕೊಳ್ತಕ್ಕಂಥದ್ದು, ಯಾವುದೋ ಜಾಗ ಮಾರ್ಲಿಕ್ಕೆ ನೋಡ್ತಿದ್ದೀರಾ, ಅಲ್ಲೊಂದು ಸಣ್ಣ ಪೇಪರ್ಸ್ ಅಲ್ಲಿ ಒಂದು ಸಣ್ಣ ಬದಲಾವಣೆ, ಯಾವುದೋ ಒಂದು ಬಂಗಾರ ಅಡ ಇಡಬೇಕಾದಂತ ಪ್ರಸಂಗ, ಇಲ್ಲ ಇಟ್ಟಿದ್ದೀರಿ ಬಡ್ಡಿ ಕಟ್ಲಿಕ್ಕೆ ಆಗ್ತಿಲ್ಲ, ಈ ರೀತಿ ಚೀಟಿ ವ್ಯವಹಾರಗಳಲ್ಲಿ ಒಂದ್ ಸ್ವಲ್ಪ ಮೋಸ. ಈಗಿರೋ ಚೀಟಿ ಕಂಪ್ನಿಗಳು ಕೇಳಲೇಬೇಡಿ, ನಂಬರ್ 1 ಫ್ರಾಡ್. 50 ಬ್ರಾಂಚ್ ಅಂತ ಹೇಳ್ತಾನಲ್ವಾ, ನೀವು ಎಷ್ಟು ದೊಡ್ಡ ನೀವು ಹುಡುಕ್ ನೋಡಿ, ಫೇಸ್ಬುಕ್ ಇನ್ನೊಂದು ಹೇಳ್ತಾರೆ ಅಂದ್ರೆ ಭಾರಿ ದೊಡ್ಡ ಫ್ರಾಡ್. ತುಂಬಾ ದೊಡ್ಡದಾಗಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ, ಅವನೇನೋ ಟೋಪಿ ಹಾಕೋಕ್ ರೆಡಿ ಆಗಿದ್ದಾನೆ ಅಂತ. ಗುರು ವಕ್ರ ಸ್ಕ್ಯಾಂಡಲ್ಸು ಸಿಕ್ಕಾಕೋಗ್ಬಿಡ್ತೀರಿ ನೀವು. ಯಾರ್ದೋ ಮಾತು ಕೇಳಿ ಸ್ವಲ್ಪ ಸಾಲದ ಒತ್ತಡ ಇರ್ತಾ. ಆದರೆ ಧನಸ್ಥಾನವನ್ನ ಗುರು ನೋಡ್ತಿರೋದ್ರಿಂದ ದರ್ ಇಸ್ ಅ ಬ್ಯೂಟಿಫುಲ್ ಚೇಂಜಸ್. ಯು ವಿಲ್ ಹ್ಯಾವ್ ಅನ್ ಅಡಿಷನಲ್ ಇನ್ಕಮ್ ಮಾಡ್ತೀರಿ. ಎರಡೆರಡು ವ್ಯಾಪಾರ, ಈ ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್ ಆಗಿದ್ದೀರಿ, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಮ್ಯೂಚುವಲ್ ಫಂಡ್ ಕನ್ಸಲ್ಟೆಂಟ್, ಗವರ್ಮೆಂಟ್ ಕನ್ಸಲ್ಟೆಂಟ್, ಬಟ್ಟೆಗಳ ವ್ಯಾಪಾರ, ಸೀರೆಗಳ ವ್ಯಾಪಾರ, ಅಲಂಕಾರಿಕ, ಉಪ್ಪ, ಊರಣ, ಜ್ಯೂಸು, ಹಣ್ಣು, ದೊಡ್ಡ ದೊಡ್ಡ ಗೋಡನ್ಗಳು ಇಟ್ಕೊಂಡಿದ್ದೀರಾ, ಗಾಡಿಗಳು ಇಟ್ಕೊಂಡಿದ್ದೀರಾ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಡ್ರೈವರ್ಗಳಾಗಿದ್ದೀರಾ, ವೆಹಿಕಲ್ ಡಿಪಾರ್ಟ್ಮೆಂಟ್ ಇಟ್ಕೊಂಡಿದ್ದೀರಾ, ಟ್ರಕ್ಗಳು ಇಟ್ಕೊಂಡಿದ್ದೀರಾ, ಗಾಡಿಗಳನ್ನ ಬಾಡಿಗೆ ಕೊಟ್ಟು ಒಂದು ವ್ಯಾಪಾರ ಮಾಡತಕ್ಕಂಥದ್ದು, ಗಾಡಿಗಳನ್ನ ತಗೋಬಂದು ರೆಡಿ ಮಾಡಿ ಮಾರತಕ್ಕಂಥದ್ದು, ಗಾಡಿಗಳ ಸರ್ವಿಸ್ ಮಾಡತಕ್ಕಂಥ ಒಂದು ವ್ಯವಹಾರಗಳು, ಆಮೇಲೆ ಈ ಒಂದು ಬರವಣಿಗೆ, ಲೇಖನ, ಸಂಕಲನ, ಆಕ್ಟಿಂಗು, ಕಲಾ ಮಾಧ್ಯಮ, ಇಂಥವುಗಳಲ್ಲಿ ವಿಶೇಷವಾಗಿ ನಿಮಗೆ ಬೆಳವಣಿಗೆ ಇರತಕ್ಕಂಥದ್ದು ಇರುತ್ತೆ. ಜನಗಳಿಗೆ ಒಂದ್ ಸ್ವಲ್ಪ ಎಷ್ಟು ಹೇಳಿದ್ರು ಮಕ್ಕಳೇ ಬೇಜಾರು ಮಾಡ್ಕೋಬೇಡಿ, ಯಾವುದೋ ಈ ಹುಚ್ಚು ಉನ್ಮಾದದ ಹೆಸರುಗಳ ಚಿಂತೆ. ಮೊನ್ನೆ ಕೂಡ ಒಂದು ಹುಡುಗ ಬಂದಿದ್ದಾನೆ, ಸಂಕಟ ಆಯ್ತು. ಶುಕ್ರ ರಾಹು ನೋಡ್ತಿದ್ದೆ, ಕಡಗ ಲಗ್ನಕ್ಕೆ ಸುಖದಿಂದ 10th in the 10th ಅನ್ನೋ ತರ ನೋಡ್ತಿದ್ದಾನೆ. ನಿಜವೇ, ಒಪ್ಪೋಣ. ಸ್ಟಿಲ್ ಈಸ್ ಡ್ರ್ಯಾಗಿಂಗ್. ನನಗೆ ಬಿಗ್ ಬಾಸ್ಗೆ ಹೋಗ್ಬೇಕಿತ್ತು ಸರ್ ಅಂತ. ಏನೋ ಕಲಿತಿ, ಅದರಲ್ಲಿ ಏನೋ ಬರುತ್ತೆ, ಕಿರಿಸ್ತಾರೆ, ಹೊಡಿತಾರೆ, ಎಳಿತಾರೆ, ಏನಾದ್ರೂ ಅದರಲ್ಲಿಂದ ಒಂದು ಒಳ್ಳೇದು ಅನ್ನೋದನ್ನ ಒಂದು ತೋರಿಸು. ಅವ್ರ ಎಂಟರ್ಟೈನ್ಮೆಂಟ್ ಇಲ್ಲ ಗುರುಜಿ, ನಾನು ತುಂಬಾ ಪ್ರಯತ್ನ ಮಾಡಿದೆ, ನನಗದು ಬೇಕು. ಇನ್ನೇನು ಹೇಳ್ತೀರಿ? ಗುರು ವಕ್ರ ನೋಡಿ, ಇಂಥ ಒಂದು ಕೋರಿಕೆಗಳು ನಾವಾಗಿ ಆ ಥರದ್ದು ಪ್ರೊಜೆಕ್ಷನ್ ಮಾಡಿ 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 ಸಾಮಾನ್ಯ ಜನರಲ್ಲೂ ಕೂಡ ಈ ತರದ್ದು ಒಂದು ಉನ್ಮಾದ ಪ್ರಕ್ರಿಯೆ. ವೃಶ್ಚಿಕ ರಾಶಿಯವ್ರಿಗೆ ಅಂಥದ್ದು ಒಂದು ಸೆಳೆತ ಬರುತ್ತೆ, ಯಾಕಂದ್ರೆ ಶುಕ್ರ ಪಕ್ಕದಲ್ಲಿದ್ದಾನೆ. ಆಮೇಲೆ ನೋಡಿ, ನಿಮ್ಗೆ ಸಪ್ತಮೇ ಧನಸ್ಥಾನಂ, ಲಾಭಮೇ ಧನಸ್ಥಾನಂ, ದಶಮೇ ಧನಸ್ಥಾನಂ, ಭಾಗ್ಯಮೇ ಉಚ್ಚಸ್ಥಾನಂ. ಅಂತಿಂತ ಮಳೆಗಾಲ ಅಲ್ಲ, ನಿಮಗೆ ಕಮಿಟ್ಮೆಂಟ್ಸ್ ಇದೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ನಿಮ್ಗೆ 10 ರೂಪಾಯಿ ಬರುತ್ತೆ ಅಂತ ಹೇಳೋದಂದ್ರೆ ಒಂದು 15 ರೂಪಾಯಿ ಖರ್ಚಿರುತ್ತೆ. ಬಟ್ ಯು ವಿಲ್ ಹ್ಯಾವ್ ಎ ಬ್ಯೂಟಿಫುಲ್ ಇಯರ್. ಅದರಲ್ಲಂತೂ ಈ 150 ದಿನ ನಿಮಗೆ ಸ್ವಲ್ಪ ಕಮಿಟ್ಮೆಂಟ್ಗಳಿರಬಹುದು, ಅಷ್ಟೇ ದುಡ್ಡು ಬರುತ್ತೆ. ಬಟ್ 150 ದಿನ ಆದ್ಮೇಲೆ ಬರೋ ದುಡ್ಡು ರೀ ನಿಮಗೆ ವೃಶ್ಚಿಕ ರಾಶಿಯವರಿಗೆ. ಗುರು ಉಚ್ಚಂಗತನಾಗ್ತಾನೆ ಭಾಗ್ಯಸ್ಥಾನದಲ್ಲಿ, ತನ್ನ ನಕ್ಷತ್ರದಲ್ಲೇ ಬರ್ತಾನೆ. ಆಮೇಲೆ ಶನಿ ನೋಡಿ, ಪಂಚಮದಲ್ಲಿ, ಪಂಚಮ ಶನಿ ಇರಬಾರದು. ಪಂಚಮ ಶನಿ ಭಾರ, ಕರ್ಣನಂತೆ, ವಿದುರನಂತೆ ಯೋಗ್ಯತೆ ಇದ್ದರು, ಯುಜುತ್ಸು ಅವನ ಜಾತಕದಲ್ಲೂ ಹಾಗೆಯೇ, ಸಂಜಯ ಅವನ ಜಾತಕದಲ್ಲೂ ಹಾಗೆಯೇ. ಪಂಚಮ ಶನಿ ಅಂದ್ರೆ ನಿಮ್ಮಲ್ಲಿ ಟ್ಯಾಲೆಂಟ್ ಇರುತ್ತೆ, ನಿಮ್ಮನ್ನು ಗಮನಿಸೋಲ್ಲ, ನಿಮ್ಮಲ್ಲಿ ಯೋಗ್ಯತೆ ಇರುತ್ತೆ. ಇವತ್ತು ಮೊಹಮ್ಮದ್ ಶಮಿಗೆ ಹಂಗೆ ಆಗಿರೋದು. ಟ್ಯಾಲೆಂಟೆಡ್ ಮ್ಯಾನ್, ಹಾರ್ಡ್ ವರ್ಕಿಂಗ್ ಮ್ಯಾನ್, ಅಲ್ಲಿ ಏನೋ ಆ ರೀತಿ ಒಂದು ಅಡ್ಡಿ ವಿಘ್ನ, ರಾಂಗ್ ಪೀಪಲ್, ರಾಂಗ್ ಕನೆಕ್ಷನ್ ಅಂತ ಹೇಳ್ತಾರೆ. ಆದ್ರೆ ಅದೃಷ್ಟಕ್ಕೆ ನಿಮಗೆ ಗೊತ್ತಿಲ್ಲ, ಅಲ್ಲಿ ಶನಿ ಬಂದು ಗುರು ನಕ್ಷತ್ರದಲ್ಲಿ ಇದ್ದಾನೆ, ಅದನ್ನ ನೋಡ್ಬೇಕು ನಾವು. ಅಟ್ಸ್ ದ ಬ್ಯೂಟಿ. ಆಮೇಲೆ ಆ ರಾಹು ಕೂಡ ನೋಡಿ, ನಿಮಗೆ ರಾಹು ನಕ್ಷತ್ರದಲ್ಲೇ ಇರ್ಬೋದು ಸುಖದಲ್ಲಿ, ಬಟ್ ಅವನನ್ನ ಗುರು ವಕ್ರವಾಗಿ ಆ ಒಂದು ರಾಹು ಬಾಧೆಯನ್ನ ತಡಿತಿದ್ದಾನೆ. ಅದರಿಂದ ನಿಮಗೆ ದೊಡ್ಡ ಪೆಟ್ಟು ಬೀಳೋಲ್ಲ, ದೊಡ್ಡ ನಷ್ಟ ಆಗೋಲ್ಲ, ದೊಡ್ಡ ಕಷ್ಟ ಬರೋಲ್ಲ. ಮಕ್ಕಳ ಪ್ರಯತ್ನ ಇರತಕ್ಕಂಥವರಿಗೆ ಒಂದ್ ಸ್ವಲ್ಪ ಲಾಂಗ್ ಟರ್ಮ್ ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ ಮೂಲಕ ಮಾಡ್ಕೊಳ್ತಕ್ಕಂಥದ್ದು, ಆಡಂಬರಕ್ಕೆ ಖರ್ಚುಗಳು ಸ್ವಲ್ಪ ಬರ್ತಕ್ಕಂಥದ್ದು ಆಗುತ್ತೆ.
ಅಂಡ್ ಎಸ್ಪೆಷಲಿ ಗೌರ್ಮೆಂಟ್ ರಿಲೇಟೆಡ್ ಸ್ವಂತ ಬಿಸ್ನೆಸ್, ಸ್ವಂತ ವ್ಯಾಪಾರ, ಸ್ವಂತ ವ್ಯವಹಾರ ಮಾಡ್ತಿರ್ತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಬಂಪರ್ ಬೆಳೆ. ಒಂದು ಸೀರೆ ಇರ್ಬೋದು, ಹೂವು ಇರ್ಬೋದು, ಹಣ್ಣು ಇರ್ಬೋದು. ಧನಸ್ಥಾನದಲ್ಲಿ ಯಾರ್ಯಾರಿದ್ದಾರೆ ನೋಡಿ, ವೃತ್ತಿ ಸ್ಥಾನ, ಧನಸ್ಥಾನ, ಕಮ್ಯುನಿಕೇಶನ್, ಕಸ್ಟಮರ್ ಸರ್ವಿಸ್, ಕಮಿಷನ್ ಏಜೆಂಟ್ ವ್ಯವಹಾರಗಳು, ಜಾಗ ಕೊಡಿಸ್ತಾನೆ, ಮನೆ ಕೊಡಿಸ್ತಾನೆ, ಬಂಗಾರವನ್ನ ಅಡವಿಟ್ಟು ದುಡ್ಡು ಕೊಡತಕ್ಕಂಥ ಮನಿ ಲೆಂಡಿಂಗ್ ಸಂಸ್ಥೆಗಳು ತುಂಬಾ ಅದ್ಭುತವಾಗಿ ನಡೀತಕ್ಕಂಥದ್ದಾಗುತ್ತೆ. ಆದ್ರೆ ಚೀಟಿ ವ್ಯವಹಾರ, ಶೂರಿಟಿ ವ್ಯವಹಾರ ಇದಕ್ಕೆ ಹೋಗ್ಬೇಡಿ. ಗುರು ವಕ್ರ ಇರೋದನ್ನ ಇನ್ನೊಬ್ಬರಿಗೆ ಮಧ್ಯವಾಗಿ ನಿಂತ್ಕೋಬೇಡಿ, ಅದನ್ನ ನೋಡ್ಕೊಳ್ಳಿ. ಗಾಡಿಗಳಿಗೆ ಅಲಂಕಾರ ಮಾಡತಕ್ಕಂಥದ್ದು, ಅಂದ್ರೆ ಇಂಟೀರಿಯರ್ ಅಲಂಕಾರ ಮಾಡಿ ಮಾರತಕ್ಕಂಥದ್ದು, ವಜ್ರ ವೈಡೂರ್ಯಗಳನ್ನ ಇಟ್ಟು ನವರತ್ನಗಳನ್ನ ತಯಾರಿಸ್ತಕ್ಕಂಥದ್ದು, ಬಂಗಾರದ ವ್ಯಾಪಾರಿಗಳು, ಬಂಗಾರದ ಶಿಲ್ಪಿಗಳು, ತಾಮ್ರದ ವ್ಯಾಪಾರಿ, ಬೆಳ್ಳಿಯ ವ್ಯಾಪಾರಿ, ವಜ್ರ ವೈಡೂರ್ಯಗಳ ವ್ಯಾಪಾರಿ, ನೀರಾವರಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಸೊಪ್ಪುಗಳ ವ್ಯಾಪಾರ, ತೋಟಗಾರಿಕೆ ವಸ್ತುಗಳ ವ್ಯಾಪಾರ, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಶ್ರೀಗಂಧ, ಗಂಧ ಇದಕ್ಕೆ ಸಂಬಂಧಪಟ್ಟಂಥದ್ದು, ಮೈಸೂರು ಸಿಲ್ಕ್ ಸ್ಯಾರಿ, ಕೆತ್ತನೆಯ ವಸ್ತುಗಳು, ಈ ಚನ್ನಪಟ್ಟಣ ಈ ಒಂದು ವಸ್ತುಗಳು ನೀವು ನೋಡಿರ್ತೀರಿ, ಏನಾದ್ರು ಮರದ ಕೆತ್ತನೆಯ ವಸ್ತುಗಳು, ಅಂತಹ ಒಂದು ವ್ಯಾಪಾರ. ಆಮೇಲೆ ಈ ಶಿಲ್ಪಿಗಳು, ಚಿತ್ರಕಲೆ, ಈ ಟ್ಯಾಂಜೂರ್ ಪೇಂಟಿಂಗ್ ಎಲ್ಲ ಮಾಡ್ತಿರ್ತೀರಲ್ವಾ, ಅಂತ ಒಂದು ವ್ಯಾಪಾರ. ದೇವತಾ ಅರ್ಚನೆ, ದೇವತಾ ಪೂಜೆ, ಹನುಮಾನ್ ಉಪಾಸಕರು, ಗೋಶಾಲೆ ಕಟ್ಕೊಂಡಿದ್ದೀರಾ, ಹೈನುಗಾರಿಕೆ ನಡೆಸ್ತಿದ್ದೀರಾ, ಹಾಲು, ಬೆಣ್ಣೆ, ತುಪ್ಪ, ಗೋವು, ಹಸು, ಮಶ್ರೂಮ್, ಪನ್ನೀರ್, ರಸ್ಮಲಾಯ್, ರಸಗುಲ್ಲ, ಸ್ವೀಟ್ ವಸ್ತುಗಳನ್ನ ತಯಾರಿಸಿ ಟಿನ್ ಮಾಡಿ ಕೊಡ್ತಕ್ಕಂಥದ್ದು, ಜ್ಯೂಸ್ ಅನ್ನ ಟಿನ್ ಮಾಡಿ ಮಾರತಕ್ಕಂಥದ್ದು, ಈ ಸ್ವೀಟ್ ಸ್ಟಾಲ್ಗಳನ್ನ ಇಟ್ಕೊಂಡಿದ್ದೀರಿ. ಇಂಥವುಗಳಲ್ಲಿ ವಿಶೇಷ ಪ್ರಗತಿ ಆಗತಕ್ಕಂಥದ್ದಾಗುತ್ತೆ. ನಿಮಗೆ ಸಂಗಾತಿಯಿಂದ ಸಹಕಾರ, ತಾಯಿಯಿಂದ ಸಹಕಾರ, ಭ್ರಾತೃವಿನಿಂದ ಸಹಕಾರ, ಒಡ ಹುಟ್ಟಿದವರಿಂದ ಸಹಕಾರ, ಸ್ನೇಹಿತರಿಂದ ಸಹಕಾರ. ಸ್ವಲ್ಪ ಪ್ರಯತ್ನ ಪಟ್ರೆ ಲೋನ್ ಮೂಲಕ ಏನಾದ್ರೂ ಒಂದು ಪುಟ್ಟದಾಗ ಒಂದು ಜಾಗ ತಗೊಳ್ಳೋದು, ಒಂದು ಗಾಡಿ ಬರಬೇಕು ನಿಮಗೆ. ನನ್ನ ಲೆಕ್ಕಾಚಾರ ಸರಿ ಇದ್ರೆ ಒಂದು 2 ವೀಲರ್ ಇರೋರಿಗೆ ಇನ್ನೊಂದು ಒಳ್ಳೆ 2 ವೀಲರ್, 4 ವೀಲರ್ ಇರೋರಿಗೆ ಇನ್ನೊಂದು 4 ವೀಲರ್ ತಗೊಳ್ಳೋದು, ಒಂದು ಮನೆ ಇರೋರಿಗೆ ಇನ್ನೊಂದು ಫ್ಲೋರ್ ಮನೆ ಕಟ್ಟೋದು. ಸಾಲ ಮಾಡಿ ಕಟ್ಬಿಡ್ತೀರಿ. ನಿಮ್ಗೊಂದು ಸಾಲ ಇರುತ್ತೆ, ಮಿನಿಮಮ್ ಒಂದು 30 lakhs, ಇಲ್ಲ ಲೀಸ್ಟ್ ಅಂದ್ರೆ 3 lakhs ಸಾಲ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ಅದೊಂದು ಚೂರು ಭಾರ ಅನ್ಸುತ್ತೆ. ಬಟ್ ಈ ವಾರ ಒಂದು ಅರ್ಧದಷ್ಟು ಸಾಲವನ್ನ ತೀರಿಸ್ಕೊತೀರಿ. ಕಾರಣ ಸಪ್ತಮಾಧಿಪತಿ ಧನಸ್ಥಾನದಲ್ಲಿ ಇರುವುದರಿಂದ, ಶುಕ್ರನ ಸ್ಥಾಯಿಯಲ್ಲೇ ಇರುವುದರಿಂದ ನಿಮ್ಗೆ ಅಂಥದ್ದೊಂದು ಸಹಾಯ ನಿಮ್ಮ ಸಂಗಾತಿಯಿಂದ ಬರುತ್ತೆ, ನಿಮ್ಮ ಹೆಂಡತಿಯಿಂದ, ನಿಮ್ಮ ಗಂಡನಿಂದ. ಧನಕ್ಕೆ ಸಂಬಂಧಪಟ್ಟಂತ ಒಂದು ಬ್ಯೂಟಿಫುಲ್ ಸಪೋರ್ಟ್ ಬರ್ತಕ್ಕಂಥದ್ದು, ಟ್ರಾವೆಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಮಕ್ಕಳ ವಿಚಾರದಲ್ಲಿ ಒಂದು 150 ದಿನ ಸ್ವಲ್ಪ ನೋವು ತಿಂತಕ್ಕಂಥದ್ದಾಗುತ್ತೆ. ಸ್ವಲ್ಪ ಗರ್ಭಿಣಿ ಸ್ತ್ರೀಯರ ಎಚ್ಚರಿಕೆ, ಸ್ವಲ್ಪ ಟ್ರೀಟ್ಮೆಂಟ್ ಅಲ್ಲಿರೋರು ಸ್ವಲ್ಪ ಎಚ್ಚರಿಕೆ. ಆಲ್ರೆಡಿ ಮಕ್ಕಳಿದ್ದಾರೆ ಅಂದ್ರೆ ಅವರ ರಿಸಲ್ಟ್ಸ್, ಅವರ ಸೆಟಲ್ಮೆಂಟ್ ಅನ್ನತಕ್ಕಂಥದ್ದು ಸ್ವಲ್ಪ ತಲೆಭಾರ ಆಗುತ್ತೆ. ಬಟ್ ಒನ್ಸ್ ಬಸವ ಜಯಂತಿ ಬರ್ತಿದ್ದಾಗೆ ಇದೆಲ್ಲ ದಾರಿ ಆಗುತ್ತೆ. ಏನ್ ಯೋಚನೆ ಮಾಡ್ಬೇಡಿ ಮಕ್ಕಳ. ಶನಿ ಗುರುಜಾರದಲ್ಲಿದ್ದು ನಿಮ್ಗೆ ಲಾಭಸ್ಥಾನ ಹಾಗೂ ಧನಸ್ಥಾನ ನೋಡ್ತಿದ್ದಾನೆ 10ನೇ ಭಾವಾರ್ಥದಲ್ಲಿ. ಫ್ಯಾಂಟಾಸ್ಟಿಕ್ ಮಳೆಗಾಲ ನಿಮಗೆ. ದೇಶ ವಿದೇಶ ಸುತ್ತು ಬರೋದು, ದೇವತಾ ಕ್ಷೇತ್ರಗಳಿಗೆ ಹೋಗಿ ಬರತಕ್ಕಂಥ ಒಂದು ಸುಯೋಗ ಇರತಕ್ಕಂಥದ್ದು. ಸ್ವಲ್ಪ ಗುರು ವಕ್ರ ಇರೋದ್ರಿಂದ ಏನ್ ಮಾಡಿ ಅಂದ್ರೆ, ಯಾವಾಗ್ಲೂ ನಿಮ್ಮ ಹತ್ರ ಒಂದ್ ಸ್ವಲ್ಪ ಹಣ್ಣು, ಕಾಯಿ, ಹೂವು ಈ ತರದ್ ಏನಾದ್ರೂ ಇಟ್ಕೊಂಡಿರಿ. ಯಾರಾದ್ರೂ ದೇವಸ್ಥಾನಗಳಿಗೆ ಹೋದಾಗ, ಹಿರಿಯರನ್ನು ನೋಡ್ಲಿಕ್ಕೆ ಹೋದಾಗ, ಮಕ್ಕಳನ್ನು ನೋಡ್ಲಿಕ್ಕೆ ಹೋದಾಗ, ಗುರು ಸಮಾನರನ್ನು ನೋಡ್ಲಿಕ್ಕೆ ಹೋದಾಗ, ದೊಡ್ಡವರನ್ನ ನೋಡ್ಲಿಕ್ಕೆ ಹೋದಾಗ ಒಂದು ಹಣ್ಣು, ಕಾಯಿ, ಹೂವು, ಫಲತಾಂಬೂಲ ಕೊಡ್ತಲೇ ಇರಿ. ನಿಮ್ ಮನೇಲಿ ಏನಾದ್ರೂ ಒಂದು ಹಣ್ಣು, ಕಾಯಿ ಇರಬೇಕು. ಯಾರು ಬಂದ್ರು ಬರಿಗೆಯಿಂದ ಕಳಿಸ್ಬೇಡಿ. ವೃಶ್ಚಿಕ ರಾಶಿ ಬರಿಗೆಯಿಂದ ಎಲ್ಲೂ ಹೋಗ್ಬೇಡಿ. ಏನಾದ್ರೂ ಒಂದು ಬ್ಯಾಗಲ್ಲಿ ಇಟ್ಕೊಂಡಿರೋ 1-2 ಬಾಳೆಹಣ್ಣು. ಅಕ್ಕನ ಮನೆಗೆ, ತಂಗಿ ಮನೆಗೆ, ಮಕ್ಕಳಿರೋ ಮನೆಗೆ, ವಯಸ್ಸಾದವರ ಮನೆಗೆ, ಗುರುಗಳ ಮನೆಗೆ, ಪುರೋಹಿತರು, ಅರ್ಚಕರು, ವೈದಿಕರು, ಗೋಶಾಲೆ, ಗೋವಿಗೆ ಏನಾದ್ರೂ ಒಂದು ಬೆಲ್ಲ ತಿನ್ನಿಸ್ತಾ ಬನ್ನಿ. ತುಂಬಾ ಒಳ್ಳೇದಾಗುತ್ತೆ. ಲಕ್ಷ್ಮಿ ಕಳೆ ಬರುತ್ತೆ ನಿಮಗೆ. ನನ್ನ ಲೆಕ್ಕಾಚಾರ ಸರಿ ಇದ್ರೆ ವೃಶ್ಚಿಕ ಲಗ್ನದವರು ಕೆಲವರು ವಜ್ರ ತಗೊಳ್ಳೋಂತ ಯೋಗ, ಒಂದು ಉಂಗುರನೋ, ಒಂದು ಬಂಗಾರನೋ, ಒಂದು ಬೆಳ್ಳಿಯ ಒಡವೆಯೋ, ದೇವತಾ ತಟ್ಟೆಯೋ, ದೇವತಾರ್ಚನೆಯ ತಟ್ಟೆ, ಉದ್ಧರಣೆ ಈ ತರದ್ದೆಲ್ಲ ಬರ್ತಕ್ಕಂಥದ್ದು, ಒಂದು ಒಳ್ಳೆ ಫರ್ನಿಚರ್ ನಿಮ್ಮ ಮನೆಗೆ ಬರ್ತಕ್ಕಂಥದ್ದು, ಒಂಥರ ಸೆಂಟ್ ಒಂದು ಮನೆಗೆ ಬರೋದು, ಒಳ್ಳೆ ಒಂದು ವಾಚ್ ಹಾಕೊಳ್ಳೋದು, ಇದೆಲ್ಲ ಬರುತ್ತೆ. ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್. ಇನ್ನು ಧನುಸು ರಾಶಿ. ಭಾಗ್ಯಾಧಿಪತಿ ನಿಮ್ಮ ಮನೇಲಿ. ವಾವ್,
ಗುರು ನಿಮ್ಮನ್ನೇ ನೋಡ್ತಿದ್ದಾನೆ, ಫ್ಯಾಂಟಾಸ್ಟಿಕ್. ಆಮೇಲೆ ಲಾಭಾಧಿಪತಿ ಮನೇಲಿ ಶುಕ್ರ, ಯೋಗಾಧಿಪತಿ ನಿಮ್ಮ ಮನೇಲಿ ಸೂರ್ಯ, ಮಹಾಯೋಗಾಧಿಪತಿ ಕುಜ ನಿಮ್ಮ ಮನೇಲಿ. ಏನ್ ಕೇತು ಒಬ್ಬ ಭಾಗ್ಯದಲ್ಲಿ ಕುತ್ಕೊಂಡು ಕಟಾಕ್ಬಿಟ್ಟಿದ್ದಾನೆ ಅನ್ನತಕ್ಕಂಥದ್ದು. ಖಂಡಿತ ಹೇಳ್ತಾನೆ, ಅವರು ಯಾರ ಸಾರದಲ್ಲಿ ಇದ್ದಾರೆ ಅನ್ನೋದು ನೋಡ್ಬೇಕು. ಈಗ ಒಬ್ಬ ವ್ಯಕ್ತಿ ಬಂದ, ಅವನು ಕಳ್ತನ ಮಾಡ್ಲಿಕ್ಕೆ ಬಂದ, ಇಲ್ಲ ನಮಗೊಂದು ಒಳ್ಳೇದ್ ಮಾಡ್ಲಿಕ್ಕೆ ಬಂದ. ನೀವು ಕೇಳ್ತಿರ್ತೀರಿ ಆಗಾಗ ಯಾರೋ ಪೊಲೀಸ್ ಅವ್ರನ್ನ, ಕಳ್ಳತನದ ಕೇಸಕ್ಕೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅವರ ಮೇಲೆ ಕೇಸ್ ಆಗಿದೆ, ಯಾರೋ ನಮ್ಮನ್ನ ಬೆದರಿಸ್ತಿದ್ದಾರೆ ಅಂದ್ರೆ ಇವರು ಸೇರ್ಕೊಂಡು ಬೆದರಿಸಿದ್ದಾರೆ, ಈ ತರದೆಲ್ಲ ಕೇಳ್ತಿರ್ತೀರ. ಅಂದ್ರೆ ಅಲ್ಲಿ ಕುಳಿತಿರ್ತಕ್ಕಂಥ ಅಧಿಕಾರಿ ಅವನ ಭಾವದಲ್ಲಿ ಕುಳಿತಿಲ್ಲ, ಅವ್ನ್ ಬೇರೆ ಭಾವದಲ್ಲಿ ಕುಳಿತಿದ್ದಾನೆ, ಅವ್ನ್ ಬೇರೆ ಭಾವ. ಸೊ ಇಲ್ಲಿ ನೋಡಿ ಕುಳಿತಿರೋ ಭಾವಗಳು ನೋಡಿ. ಸಪ್ತಮಾಧಿಪತಿ ಬುಧ ಬಂದು ಶುಕ್ರನ್ ಛಾಯೆ, ಖಂಡಿತ ಪೆಟ್ಟು. ಶುಕ್ರ ಅವನು ಶುಕ್ರನ್ ಛಾಯೆ, ಷಷ್ಠಾಧಿಪತಿ ಪೆಟ್ಟು. ನಿಮಗೂ ಬುಧನಿಗೂ ಆಗೋಲ್ಲ, ಅದ್ರ ಮೇಲೆ ಷಷ್ಠಾಧಿಪತಿ. ಶುಕ್ರನು ಷಷ್ಠಾಧಿಪತಿ, ಸೂರ್ಯನು ಷಷ್ಠಾಧಿಪತಿ, ಕುಜನು ಷಷ್ಠಾಧಿಪತಿ. ಆಟಮ್ ಬಾಂಬ್ ಇಸ್ ದೇರ್ ಫಾರ್ ಧನುರ್ ಲಗ್ನ, ಧನುಸು ರಾಶಿ. ಹುಷಾರಾಗಿದೆ, 100% ಹೇಳ್ತಾನೆ. ಅದೊಂದಿದೆ. ಯಾಕಂದ್ರೆ ಅವ್ರು ಕುಳ್ತಿರೋರು ನೋಡಿ, ನಾವು ನೋಡಿದ ತಕ್ಷಣ ಧನುಸು ರಾಶಿ ಧನುರ್ ಲಗ್ನ ಫ್ಯಾಂಟಾಸ್ಟಿಕ್ ಅಂತ ಎಲ್ಲರೂ ಹೇಳಿರ್ತಾರೆ. ಈಗ ಎಲ್ರೂ ಸ್ವೀಟೇ ಮಕ್ಕಳೇ. ನಾನು ಕುತ್ಕೊಂಡಿದ್ದೀನಿ, ಬಟ್ ನಂಗೆ ಡಯಾಬಿಟಿಸ್, ನಂಗೆ ಗೊತ್ತಿಲ್ಲ. ಚೆನ್ನಾಗಿ ಸ್ವೀಟ್ ತಿಂದ್ಬಿಟ್ಟು ಕಿಡ್ನಿ, ಲಿವರು, ಹಾರ್ಟು ಸ್ವೀಟ್ ಹಾಕೋಣ ತಿಂದಿದ್ದು. ಇತ್ತೀಚೆಗೆ ಒಬ್ರು ನನಗೆ ತಿಳಿದಿರ್ತಕ್ಕಂಥವ್ರು, ತುಂಬಾ ಆತ್ಮೀಯ ಕುಟುಂಬ, ಒಂದು ಮದುವೆ ಆದ ಹೊಸದರಲ್ಲಿ ತಿರುಪತಿಗೆ ಹೋಗಿರೋದು. ಒಂದು 5 ವರ್ಷದಿಂದ ಆಕೆ ತಿರುಪತಿಗೆ ಹೋಗ್ಬೇಕು ಅಂತ ಕುಟುಂಬ ಎಲ್ಲ ಹೇಗೋ ಮಾಡಿ ಒಂದು ಟೈಮ್ ಅರೇಂಜ್ ಮಾಡಿ ಡಿಸೆಂಬರ್ 1ನೇ ವಾರದಲ್ಲಿ ಹೋಗ್ತಾರೆ. ಅರೇಂಜ್ ಮಾಡಿ ಹೇಗೋ ಹೋಗ್ಬಿಡ್ಬೇಕಂತ ರೂಮ್ ತಗೋತಾರೆ. ತಗೊಂಡು 4 ಗಂಡ ಹೆಂಡತಿ, 2 ಮಕ್ಕಳು. ಒಂದು ಮಗು ಮೆಡಿಕಲ್ ಓದ್ತಿದೆ, ಇನ್ನೊಬ್ಬ ಮಗ PUC ಓದ್ತಿದ್ದಾನೆ. ಯಜಮಾನ್ರು ಧರ್ಮಪತ್ನಿ. ಊಟ ಮಾಡ್ಕೊಂಡು ಬಂದಿದ್ದಾರೆ. 4 ಜನ ಸೇಮ್ ಹೋಟ್ಲು, ಸೇಮ್ ಮೀಲ್ಸ್ ತಿಂದಿರೋದು. ತಿರುಪತಿಗೆ ಹೋಗ್ಬಿಟ್ಟು ಬೆಳಿಗ್ಗೆ ದರ್ಶನಕ್ಕೆ ಇದಾಗಿದೆ ವ್ಯವಸ್ಥೆ. ಬಂದ್ ರೂಮ್ ತಗೊಂಡು ಹಿಂಗ್ ಮಾತಾಡ್ಕೊಂಡು ಆಕೆ ಮಲಗಿದೆ. ಯಾಕೋ ದದ್ದೆ ಆಗ್ತಿದೆ ಕಣೋ ಅಂತಕ್ಕಂಥದ್ದು. ಮಾತಾಡ್ತಾ ನಿಂಗೆ ತೃಪ್ತಿ ಆಯ್ತಾ? ಮಗ ಹೇಳ್ತಿರೋದು. ಖುಷಿನಾ? ಬಂದಿದ್ದೀವಾ? ನಿನ್ಗೇನೋ ಗೊತ್ತು ನನ್ ಸಂಕಟ, ಬಾಲಾಜಿ ನೋಡ್ಬೇಕಿತ್ತು, ಬಾಲಾಜಿ ನಂಗೆ ಈಗ ತೃಪ್ತಿ ಆಯ್ತು, ಇನ್ನೊಂದು ನೋಡ್ಬಿಟ್ರೆ ಸಾಕು ಕಣೋ. ಕರ್ಕೊಂಡ್ ಬಂದ್ರಲ್ಲ ಸಾಕು ಅಂತ ಹೇಳೋಷ್ಟಲ್ಲಿ ನಾಲ್ಗೆ ಒಂಥರ ಮಂದ ದ ಬಾಯಲ್ ನೊರೆ ಬಂದು ಹಿಂಗ್ ತಲೆ ವಾಲ್ಸಿದೆ. ಗಾಬರಿ ಬಿದ್ದು ಎಬ್ಬರಿಸ್ತಾರೆ. ಪ್ರಜ್ಞೆ ಎಲ್ಲ ತಗೊಂಡ್ ಹೋದ್ರೆ ಡಾಕ್ಟರ್ ಫುಡ್ ಪಾಯ್ಸನ್ ಅಂತಾರೆ. ಇವ್ರಿಗೇನು ಆಗಿಲ್ಲ, ಮೂವರಿಗೂ. ಆಕೆಗೆ ಕೋಮಾಗ್ ಜಾರಿ, ಮಧ್ಯರಾತ್ರಿ ಇಲ್ಲ. ಏನ್ ಹೇಳ್ತೀರಿ? ತಿಂದಿದ್ದೆಲ್ಲ ಅದೇ ಊಟ, ಆದ್ರೆ ಆಕೆಗೆ ಅದೇ ಊಟ ವಿಷವಾಗಿ ಮಾರ್ಪಾಟ ಆಗಿದೆ. ಅದೊಂದು ಕಾರಣ ಅಷ್ಟೇ. ஒரு ಕಾರಣಮಿಲ್ಲಾமல் ஒரு ಕಾರ್ಯமும் நடக்காದಂತ ಹೇಳ್ತಾರೆ. ಎವ್ರಿ ಥಿಂಗ್ ದೇರ್ ಇಸ್ ಅ ರೀಸನ್ ಅಂತ ಹೇಳ್ತೀವಿ ನಾವು. ಆಗುವುದು ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ನೋಡಿ. ತಿರುಪತಿಗೆ ಹೋಗಿ ಆ ತಾಯಿ ಜೀವ. ಸೊ ನಿಮಗೆ ಧನುಸು ರಾಶಿಯವರಿಗೆ ಕುಳಿತಿರ್ತಕ್ಕಂಥದ್ದು ನನ್ನ ಲೆಕ್ಕಾಚಾರದಲ್ಲಿ ಹೇಳ್ತಾನೆ, ಇಟ್ಸ್ ಎ ಡೇಂಜರಸ್ ಥ್ರೆಟ್ 100%. ಆಲ್ರೆಡಿ ನೋಡಿ, ಒಂದು ಬಳ್ಳಾರಿನಲ್ಲಿ ನಡೆದಿರ್ತಕ್ಕಂಥ ಒಂದು ದೊಂಬಿ ಗಲಾಟೆ, ಇನ್ನೊಂದು ಅದರಲ್ಲಿ ಒಬ್ರು ಧನುಸು ರಾಶಿ, ಧನುರ್ ಲಗ್ನ, ಬಾಡಿ ಗಾರ್ಡ್, ಡಮ್ ಶೂಟು. ನೋಡಿ ಏನ್ ನಡೆದಿದೆ ಅಲ್ಲಿ ಕತೆಗಳು. ತಪ್ಪು ಸರಿ ಅಲ್ಲಿ ಬೇರೆ. ಅಲ್ಲಿ ನೋಡಿ ಅಲ್ಲಿ ಯಾರ್ಯಾರು ಕೂತಿದ್ದಾರೆ. ಷಷ್ಠಾಧಿಪತಿ ಒಂದು ಬ್ಯಾನರ್ ವಿಚಾರ, ಇನ್ನೊಂದು ಪುತ್ಥಳಿ, ಅದೆಲ್ಲ ಒಂದು ಕಾರಣ ಅಷ್ಟೇ. ಬಂತ ತಲೆಗೆ ಸುತ್ಕೊಂತ ಮುಖ್ಯಮಂತ್ರಿಗಳ ಸಮೇತ ಕರೆದು ಏನ್ರಿ ಇದು ಹೋಗಿ ಈ ತರ ಪೆಟ್ರೋಲ್ ಬಾಂಬು, ಬೇರೆ ಬೇರೆ ಕಥೆಗಳು, ಏನೇನೋ ವಿಡಿಯೋಸ್, ಅದು ಇದು ಬರ್ತಿದೆ. ಉದ್ದೇಶ ಅಲ್ಲಿ ಇರೋಲ್ಲ, ಅದು ಬೇರೆ ಏನೋ ವಿಚಾರ. ಅಲ್ಲಿ ನೋಡಿದ್ರೆ ಸಣ್ಣ ವಿಚಾರ ದೊಡ್ಡದಾಗಿ ಒಂದು ಜೀವವನ್ನೇ ತೆಗೆಸಿಟ್ಟಿದೆ, ತಲೆನೋವು ತಂದಿಟ್ಟಿದೆ. 100% ಧನುಸು ರಾಶಿಗೆ ಆಪತ್ತುಂಟು. ಯಾರ್ದು ತಲೆನೋವುಗಳು ನಿಮ್ ತಲೆಗೆ ಸುತ್ಕೊಳ್ತಕ್ಕಂಥದ್ದಾಗುತ್ತೆ. ಆಲ್ರೆಡಿ ಕಾನೂನು ಸಂಕಷ್ಟ ಇತ್ತು, ನಿಮ್ಮನ್ನ ಒಂದ್ ಸ್ವಲ್ಪ ಗುರು ಬಚಾವ್ ಮಾಡ್ತಾನೆ. ಈಗ ರಾಹು 3ನೇ ಮನೆ, ಅವನೂ ನೋಡ್ತಿದ್ದಾನೆ. ಶನಿಯು 4ನೇ ಮನೆ, ಪರವಾಗಿಲ್ಲ. ಆದರೆ ಮೇ ನಂತರ ಸುರುಳಿ ಆಗ್ಬಿಡುತ್ತೆ, ನೆನ್ಪಿಟ್ಕೊಳ್ಳಿ. ಹುಷಾರ್.
ಅಪವಿತ್ರ ಮೈತ್ರಿಗಳು, ಅಪವಿತ್ರ ವ್ಯವಹಾರಗಳು, ಅಪವಿತ್ರ ಗೊತ್ತಿಲ್ಲದ ವ್ಯವಹಾರಗಳು, ಆತುರದ ವ್ಯವಹಾರಗಳು, ಅದು ಟ್ರೇಡಿಂಗ್ ಇರ್ಬೋದು, ಸ್ಟಾಕ್ ಮಾರ್ಕೆಟ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಬೇರೆ ಬೇರೆ ಪ್ರತಿ ಹೆಜ್ಜೆಯು ಧನುಸು ರಾಶಿ ಹುಷಾರಾಗಿರ್ಬೇಕು. ದಾಂಪತ್ಯದಲ್ಲಿ ಏನಾದ್ರೂ ಕಲಹ ಇತ್ತು, ಗುರು ವಕ್ರ ಡೈವರ್ಸ್ ಪಕ್ಕ. ಡೈವರ್ಸ್ ಬಂದ್ ನಿಂತಿದೆ ಅಂದ್ರೆ ನಿಮಗೆ ಕಾಂಪನ್ಸೇಷನ್ಸು ಇನ್ನೊಂದು ಅನ್ನತಕ್ಕಂಥದ್ದು ಪಕ್ಕ. ಮನೆ ಒಂದು ಪಾಪ ಕುಟುಂಬ, ಮಹಮ್ಮದೀಯ ಕುಟುಂಬ, ತಾಯಿ ಜೀವ ಏನೂ ಹೇಳಿಲ್ಲ, ಜಾತಕ ಇಟ್ಟಿದ ತಕ್ಷಣ ನೀನು ಮಗನಿಗೆ ಡೈವರ್ಸ್ ಜಾತಕಮ್ಮ, ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾನೆ, ಮಾಡದ ತಪ್ಪಿಗೆಲ್ಲ ಅವನನ್ನ ಚೇಸ್ ಮಾಡುತ್ತೆ ಅಂದ್ರೆ ಆಗಿದೆ. ಕಾರ್ ತಗೊಂಡ್ ಬಂದಿದ್ದಾನೆ, ಸಣ್ಣದಾಗ ಮಗು ದಿಢೀರಂತ ಅಡ್ಡ ಬಂದ್ಬಿಟ್ಟಿದೆ ಹುಸೇನ್ ಬೈಗೆ, ಸುಮ್ಮನೆ ಟಚ್ ಆಗಿರೋದಷ್ಟೇ, ದೊಡ್ಡ ಕೇಸ್ ಆಗಿ ಹುಡುಗಿ ಯಾಕೋ ಮದುವೆ ಆಗಿರೋ ಹುಡುಗಿ ಸಣ್ಣದಾಗಿ ಮುನಿಸ್ಕೊಂಡು ತಾಯಿ ಮನೆಗೆ ಹೋಗಿ ಬರ್ತೀನಿ ಅಂದವಳು ಬರಲೇ ಇಲ್ಲ. ಹೋಗಿ ಮಾತಾಡಕ್ ಹೋದ್ರೆ ಹಾಕೊಂಡು ಜಡ್ಜ್ ಬಿಟ್ಟು ಇಲ್ಲಿರೋ 2 ಹಲ್ಲು ಹೊಡೆದಾಕ್ಬಿಟ್ಟಿದ್ದಾರೆ. ಹೊಡೆದಾಕಿದ್ದಲ್ದೆ ಅವ್ರ ಮೇಲೆನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅಟ್ರಾಸಿಟಿ ಕೇಸು, ಇನ್ನೊಂದು ಡೌರಿ ಕೇಸು, ಅದು ಇದು. ನಿನ್ನ ಮಗನನ್ನು ಬೆನ್ನಟ್ಟಿ ಬರುತ್ತವೆ ಸಮಸ್ಯೆಗಳು, ಅದರಲ್ಲೂ ಪತ್ನಿಯೇ ಅವನಿಗೆ ವಿಲನ್ ಆಗ್ತಾಳೆ. ಅಂದ್ರೆ ಇವತ್ತು 50 ಲಕ್ಷ ಕಾಂಪನ್ಸೇಷನ್ ಕೊಡು, ಹಾಗೆ ಹೀಗೆ. 2 ತಿಂಗಳು ಸಂಸಾರ ಮಾಡಿಲ್ಲ, ಬೆದರಿ ಬಿಟ್ಟಿದ್ದಾನೆ ಮಗು, ಕದಡಿ ಬಿಟ್ಟಿದ್ದಾನೆ ನೋಡಿ. ಈ ರೀತಿ ಹುಡುಕೊಂಡು ಬರ್ತವೆ ಮಕ್ಕಳ. ಶನಿ ಒಬ್ಬ ನೋಡ್ತಿದ್ದಾನೆ, ನೆನ್ಪಿಟ್ಕೊಳ್ಳಿ. ನಿಜ ಹೇಳ್ಬೇಕು ಅಂದ್ರೆ 10th ಭಾವದಿಂದ ನಿಮಗೆ ಅವನು ಗುರುಸಾರದಲ್ಲಿ ನೋಡ್ತಿದ್ದಾನೆ, ಅಷ್ಟಮವನ್ನ ನೋಡ್ತಿದ್ದಾನೆ, ನಿಮ್ ದಶಮ. ಸೊ ಪ್ರೊಫೆಷನ್ ಅಲ್ಲಿ ಸ್ವಲ್ಪ ಚೇತರಿಸ್ಕೋತೀರಿ. ಈಗ ನಿಮಗೆ ಬಲ ಕಡಿಮೆ, ನಾನು ಹೇಳ್ತೇನೆ ನೋಡಿ. ಹೆಚ್ಚು ಕಡಿಮೆ ಒಂದು 12 + 5 17 ತಿಂಗಳು ನಿಮ್ಮ ಬಲ ಅಲ್ಲ, ನಿಮ್ ಕೈ ಮುಗಿತಾನೆ. ಧನುಸು ರಾಶಿ ಎಲ್ಲ ನ್ಯೂಟ್ರಲ್ಗೆ ಇಟ್ಕೊಂಡ್ಬಿಡಿ, ನನ್ನ ಅನುಭವ. ಯಾಕಂದ್ರೆ ಇವ್ರುಗಳು ಕುಳಿತಿರೋದೆಲ್ಲ ಕುಜ ನೋಡಿ ಶುಕ್ರನ್ ಸಾರ, ಸೂರ್ಯ ನೋಡಿ ಶುಕ್ರನ್ ಸಾರ. ಗುರುವಿಗೂ ಶುಕ್ರನ್ಗೆ ಆಗೋಲ್ಲ ಮಕ್ಕಳೇ, ಆಯ್ತರ. ಆಮೇಲೆ ನೋಡಿ ಸಬ್ಲಾಡ್ನ ನೋಡ್ತೀವಿ ನಾವು, ರಾಹು ಸಾರ, ಅವನ್ ಬಲವಾಗಿದ್ದಾನೆ. ಸೂರ್ಯನಿಗೂ ನೋಡಿ ಸಬ್ಲಾಡ್ ತಗೊಂಡ್ ಬಂದ ಅಂದ್ರೆ ಅಷ್ಟಮಾಧಿಪತಿಯ ಸಾರ. ಶುಕ್ರನ್ ತಗೊಂಡ್ರೆ ಸಬ್ಲಾಡು, ಸಬ್ಲಾಡು, ಸೂಪರ್ ಸಬ್ಲಾಡ್ ಎಲ್ರೂ ಕೂಡ ಶುಕ್ರನ್ ಸಾರವೇ, ಖಂಡಿತ ತಲೆನೋವು ತಪ್ಪಿದ್ದಲ್ಲ. ಆಮೇಲೆ ಬುಧ ನೋಡಿ ಕೇತು ಸಾರ, ಅವನು ಕೇತು ಯಾರ ಸಾರದಲ್ಲಿದ್ದಾನೆ? ಶುಕ್ರನ್ ಸಾರ. ಹೇಗೆ ಗುರು ಒಬ್ಬ ಉಸಿರಾಡಿಸ್ತಿದ್ದಾನೆ, ಶನಿ ಒಬ್ಬ ಉಸಿರಾಡಿಸ್ತಿದ್ದಾನೆ, ನಿಜ ಹೇಳ್ತಿದ್ದಾನೆ. ಸೊ ನಿಮ್ಮ ಬಲ ಅಲ್ಲ. ಈಗ ನೀವೊಂದು ಪ್ಲೇ ಗೇಮ್ ಆಡ್ಬೇಕಾಗುತ್ತೆ. ಆಗ ನೋಡಿ ನಾವು ದಾರಿ ಚೆಕ್ಮೇಟ್ ಮಾಡ್ತೇವೆ. ನೀವೇನು ಮಾಡಬೇಡಿ, ನಿಮ್ಮ ಪತ್ನಿ ಇಲ್ಲ ನಿಮ್ಮ ಪತಿಯ ಮುಖೇನ, ಆಗ ಅವ್ರ ಮುಖೇನ ಕನ್ಸಲ್ಟೆನ್ಸಿ ವ್ಯವಹಾರಗಳು, ಪ್ರಾಪರ್ಟಿ ಕನ್ಸಲ್ಟೆನ್ಸಿ, ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ, ಟೆಕ್ನಿಕಲ್ ಕನ್ಸಲ್ಟೆನ್ಸಿ, IT ಕನ್ಸಲ್ಟೆನ್ಸಿ, ಪ್ಲೇಸ್ಮೆಂಟ್ ಕನ್ಸಲ್ಟೆನ್ಸಿ, ಡಿಟೆಕ್ಟಿವ್ ಕನ್ಸಲ್ಟೆನ್ಸಿ, ಸೆಕ್ಯೂರಿಟಿ ಕನ್ಸಲ್ಟೆನ್ಸಿ, ಈ ತರದ್ದು ಮಾಡತಕ್ಕಂಥದ್ದು ಮಾಡಬೇಕು. ನೀವು ಮುಂದಕ್ಕೆ ಹೋಗ್ಬಾರ್ದು, ನೀವೆಂದಕ್ಕೆ ನಿಂತ್ಕೋಬೇಕು. ಈಗ ನಿಮ್ ಬಲ ಇಲ್ಲ, ನೀವೇನ್ ಮಾಡೋಕ್ ಹೋದ್ರು ತೂತೆ, ಎಲ್ಲೆಲ್ಲಿಂದಲೂ ಸುತ್ಕೊಂಡ್ ಬರುತ್ತೆ. 7ನೇ ಮನೇಲಿ ಬೇರೆ ಒಂಟಿ ಗುರು, ನೀವು ಕೊಡೋದು ಕೊಟ್ಟು ಅವ್ನ್ ಬಂದು ನಿಮ್ ಮನೆಯಲ್ಲೇ ಕೂತ್ಕೊಬಿಟ್ಟು ನಿಮ್ಗೆ ವಾರ್ ಝೋನ್ ಡಿಕ್ಲೇರ್ ಮಾಡ್ತಕ್ಕಂಥದ್ದಾಗುತ್ತೆ. ಧನುಸು ರಾಶಿ ಮಕ್ಕಳೇ, ದುರ್ಗೆಯನ್ನೇ ಪೂಜೆ ಮಾಡ್ಬೇಕು ನೀವು. ಹೌದು, ಚತುರ್ಗ್ರಹಗಳು, ಶನಿ ಒಬ್ಬ ನೋಡ್ತಿರೋದ್ನ ಗುರುಸಾರದಿಂದ ಏನೋ ಹಂಗ್ ತುಟುಕ್ತೀರಿ. ಊಟ ಬಟ್ಟೆ ಗತ್ತು, ದೊಡ್ಡದಾಗ ಸೆಂಟು, ಹೊಟ್ಟೆ ತುಂಬಾ ಊಟ, ಎಲ್ಲ ತಲೆನೋವುಗಳು ಬರುತ್ತೆ. ಗೌರ್ಮೆಂಟ್ ಇಂದ ದಂಡನೆ, ಟ್ಯಾಕ್ಸುಗಳು, ಎಂತೆಂಥದ್ದು ಎಲ್ಲೆಲ್ಲಿಂದಲೂ ಹುಡ್ಕೊಂಡು ಬರ್ತಕ್ಕಂಥದ್ದಾಗುತ್ತೆ ತಲೆನೋವುಗಳು. ಹುಷಾರ್ ಮಕ್ಕಳೇ, ಮನೆಗೆ ನುಗ್ಗಿ ಹೊಡಿತಾರೆ. ಅಲ್ಲಿ ನಡೆಯುತ್ತೆ. ನಾನು ಹೇಳಿದ್ದೆ, ಕುಜ ರಾಹು ಶನಿ ಇದ್ರೆ ಯುದ್ಧಗಳೇ ಅಂತ ನೋಡಿ ನಡೀತಿರೋದು. ಅದ್ರ ಹಿಂದ್ಗಡೆ ಒಂದು ದೊಡ್ಡ ಗುಪ್ತ ಸನ್ನಾಹಗಳಿದೆ, ಅದನ್ನ ಬಿಡಿಸ್ತೇನೆ ನಾನು ಮುಂದಿನ ದಿನಗಳಲ್ಲಿ. ಹೇಳಿದ್ದೆ, ಹಿಂದೆ ಹೇಳಿದ್ದೆ, ಅವನು ಹುಚ್ಚ ಟ್ರಂಪಣ್ಣ ಏನೇನೋ ಮಾಡ್ತಾನೆ ಅಂತ ನೋಡಿ ವೆನಿಜುಲಾಗೆ ನುಗ್ಗಿ ಅವನು ಅಧ್ಯಕ್ಷರನ್ನ ಎತ್ತಾಕೊಂಡು ಬಂದಿದ್ದಾನೆ. ಅದೊಂದು ಸುಮ್ಮನೆ ಕಾರಣ ಅಷ್ಟೇ. ನೆನ್ಪಿಟ್ಕೊಳ್ಳಿ, ಯಾವಾಗೆಲ್ಲ ಅಮೆರಿಕದ ಆರ್ಥಿಕ ಸ್ಥಿತಿನಲ್ಲಿ ಒಂದು ಆಟೋ ಬಾಂಬ್ ಬರುತ್ತೆ, ಅವರೊಂದು ಯುದ್ಧ ಡಿಕ್ಲೇರ್ ಮಾಡ್ತಾರೆ. ಡೈವರ್ಷನಲ್ ಪಾಲಿಟಿಕ್ಸ್ 100%. ಯಾಕಂದ್ರೆ ಒಂದು ಸಿಂಹ ಲಗ್ನ ಹುಚ್ಚ. ಸೂರ್ಯ ನೋಡಿ, ಕುಜ ನೋಡಿ, ಬುಧ ನೋಡಿ, ರಾಹು ಬೇರೆ ಲಗ್ನದಲ್ಲಿ ಕೇತು, ಅವನ್ ಮಾಡೋದೆಲ್ಲ ಎಡವಟ್ಟೆ. ಯಾರಾದ್ರೂ ಅವನ್ ಸಪೋರ್ಟ್, ಯಾರ್ಯಾರು ಅವನ್ ಸಪೋರ್ಟ್ ಇದ್ದಾರೆ ಅಂತ ಗಮನಿಸಿ ನೋಡಿ. ಅರ್ಜೆಂಟೈನಾ, ಮೆಕ್ಸಿಕೋ,
ನನಗ್ ಭಯ ಇರೋದೇನ್ ಗೊತ್ತಿಲ್ಲ, ಎಲ್ಲಿ ಇರಾನ್ ಮೇಲೆ ಏನ್ ಮಾಡ್ತಾನೋ ಅಂತ. 100% ನೆಕ್ಸ್ಟ್ ಟಾರ್ಗೆಟ್ ಇಸ್ ಇರಾನ್. ಇವನೇನೋ ಮಾಡ್ತಾನೆ, ಅವನು ಬರ್ದಿಟ್ಕೊಳ್ಳಿ. ಆಯಿಲ್ ಕಂಟ್ರೀಸ್, ಕುಜ, ರಾಹು, ಶನಿ, ಆಲ್ರೆಡಿ ಸೌದಿ, ಯೆಮೆನ್, ಸಿರಿಯಾ, UAE ಬಾಂಬುಗಳು ಸುರಿಮಳೆ ಆಗ್ತಿದ್ದಾವೆ. ಎಣ್ಣೆ ಇರುವ ಬೆಂಕಿಯುಗುಳುವ ನಾಡುಗಳು ಬೆಂಕಿಯುಗಳು ಬಿಡುತ್ತವೆ ಅಂತ ಹೇಳ್ಬಿಟ್ಟು ಕುಜರಾಹು ಸಂಧಿಗೆ ಹೇಳಿದ್ದೆ. ಈಗ ನೋಡಿ ಆಲ್ರೆಡಿ ನಡೀತಿದೆ. ಹೊಸ ವರ್ಷದ ಆರಂಭದಿಂದಲೇ ಶುರು ಹಚ್ಕೊಬಿಟ್ಟಿದ್ದಾರೆ. ಅದು ಸುಮ್ಮನೆ ವೆನೆಜುವೆಲಾ ಕತೆ. ಅಲ್ಲಿರೋ ಪೆಟ್ರೋಲ್ನ ಬಾಚ್ಕೊಳ್ಳಕ್ಕೆ, ದೋಚ್ಕೊಳ್ಳಕ್ಕೆ. ಯಾಕಂದ್ರೆ ವೆನೆಜುವೆಲಾ ಈಸ್ ಸಪ್ಲೈಂಗ್ ಚೈನಾಗೆ ಹೈಯೆಸ್ಟ್ ಪೆಟ್ರೋಲ್. ಒಳ್ಳೆ ಡಿಸ್ಕೌಂಟ್ ರೇಟಲ್ಲಿ ಕೊಡ್ತಿದ್ದಾನೆ. ಇದೆಲ್ಲ ಇದೆ, ನಿಮಗೆ ಗೊತ್ತಿಲ್ಲ. ಅದೃಷ್ಟಕ್ಕೆ ನಮ್ಮ ಭಾರತ ಸ್ವಲ್ಪ ಕೊಂಡ್ಕೋತಿದೆ ವೆನೆಜುವೆಲಾ ಇಂದ. ಹೈಯೆಸ್ಟ್, ಪ್ರಪಂಚದ ಅತಿ ಹೆಚ್ಚು ತೈಲ ಖಜಾನೆ ಇರೋದೇ ಅಲ್ಲಿ. ಇದೆಲ್ಲ ಇದೆ. ಸೊ ಆ ರೀತಿ ದಂಡಯಾತ್ರೆಗಳು ಧನಸು ರಾಶಿಗೆ ನಡೆಯುತ್ತೆ. ದಯಮಾಡಿ ಹೇಳ್ತೇನೆ, ಯಾರಾದ್ರೂ ಏನ್ ಮಾಡ್ಬೇಕು ಅಂದ್ರೂ ಒಂದ್ 5 ಜನ, ಏನ್ ಮಾಡ್ಬೇಕಂದ್ರೂ ಒಂದ್ 5 ಜನ ಅನುಭವಸ್ಥರ ಹತ್ರ ಹೋಗಿ. ಒಂದು ಹೋಟೆಲ್ ವ್ಯಾಪಾರ ಮಾಡ್ತೀನಿ ಅಂದ್ರೆ ಒಂದ್ 5 ಜನ ಹೋಟೆಲ್. ಶುಕ್ರ ಖಂಡಿತ ಹೇಳ್ತಾನೆ, ಚಾಯ್ ಪಾಯಿಂಟ್ ರಕ್ಕೆಂಗೆ, ಇಡ್ಲಿ ಪಾಯಿಂಟ್ ರಕ್ಕೆಂಗೆ, ಬಟ್ಟೆ ಅಂಗಡಿ ಇಟ್ಬಿಡ್ತೀನಿ, ಇನ್ನೊಂದು ಇಟ್ಬಿಡ್ತೀನಿ, ಬಂಗಾರದ ಅಂಗಡಿ ಇಟ್ಬಿಡ್ತೀನಿ. ಇದೆಲ್ಲ ನಡೀತವೆ. ಹೇಳ್ದಾಗೆ ಬಂಗಾರದ ಕಳ್ಳತನಗಳು, ಬಂಗಾರದ್ದು ಸಿಕ್ಕಾಬಟ್ಟೆ ನಡೀತವೆ. ಅಂದ್ರೆ 2-3 ಶೋರೂಮ್ಗಳಿಗೆ ಕೈ ಇಟ್ಟು ಇನ್ನೂ ಸಿಕ್ಕಿಲ್ಲ ಸ್ವಾಮಿ, ಇನ್ನೂ ಅದ್ರ ಕ್ಲೂ ಕೂಡ ಸಿಕ್ಕಿಲ್ಲ, ಅಂಥದ್ದು ನಡೀತಿದೆ. ವೆರಿ ಕೇರ್ಫುಲ್. ಒಳ್ಳೆ ಚಾರ್ಟರ್ಡ್ ಅಕೌಂಟೆಂಟ್ನ ಕೇಳಿ, ಒಳ್ಳೆ ಲಾಯರ್ನ ಕೇಳಿ, ಬಿಸ್ನೆಸ್ ಎಕ್ಸ್ಪರ್ಟ್ನ ಕೇಳಿ, ನನ್ನ ಬಲ ಹೀಗೆ ಹೇಗಿದೆ. ಸಾಲ ಮಾಡಿ ವ್ಯಾಪಾರ ಮಾಡಬೇಡಿ, ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಸ್ಟೇ ಕೂಲ್. ವಿದ್ಯಾರ್ಥಿಗಳ ಬುದ್ಧಿ, ಕಲಾರಂಗದಲ್ಲಿರೋರ್ಗಂತೂ ಒಂಥರ ಅರ್ಧ ಬಲ. ಪಾಲಿಟಿಕ್ಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅರೆಸ್ಟೇ ಉಂಟು. ದೊಡ್ಡ ಹೆಸರು ಕೆಡ್ಸ್ಕೊಬಿಡ್ತೀರಿ. ಅದ್ರಲ್ಲಂತೂ ಮೇಲೆ ಉಲ್ಟಾ ಪಲ್ಟಾ ಫೆಬ್ರವರಿಯಿಂದಲೇ ಸ್ಟಾರ್ಟ್ ಆಗ್ಬಿಡುತ್ತೆ. ತುಂಬಾ ಹುಷಾರಾಗಿರಿ ಧನುಸು ರಾಶಿ ಅನುಭವಸ್ಥರು. ಈ 17-18 ತಿಂಗಳು ನಾವು ಯಾವುದೇ ಬಾವಿ ತೋಡಕ್ ಹೋಗಲ್ಲ. ಇರೋ ಬಾವಿನಲ್ಲಿ ಎಷ್ಟೋ ನೀರು ಬರ್ತಿದೆ, ಅದನ್ನು ಉಳಿಸ್ಕೋತೇವೆ ಅನ್ನತಕ್ಕಂಥ ಒಂದು ಛಾಯೆಗೆ ಹೋಗ್ತಕ್ಕಂಥದ್ದು ಮಾಡಿ. ಮನೆಯಲ್ಲಾಯಿತು ಅಂದ್ರೆ ಸಪ್ತ ಗ್ರಹಗಳು ಕೂಡ ಬಾಧಕಾರಕ ಆಗಿರೋದ್ರಿಂದ ಮನೆಯಲ್ಲಿ, ದೇವ್ರ ಮನೆಯಲ್ಲಿ ಒಂದು ಸಪ್ತಮಂಡಲ ಚಕ್ರ 7 ಒಂದೊಂದು ಹೆಜ್ಜೆನೂ ನಿಮ್ಗೆ ಉಲ್ಟಾ ಆಗ್ಲಿಕ್ಕೆ ಬರುತ್ತೆ. ಒಂದು ಸಣ್ಣ ವ್ಯಾಪಾರ ಅಂದ್ರೂ ಉಲ್ಟಾ, ಸಾಲಕ್ಕೆ ಬಿದ್ದ್ಬಿಡ್ತೀರಿ. ಅದನ್ನಿಟ್ಟು ನಿತ್ಯ ಧೂಪ ದೀಪ ಕಂಪಲ್ಸರಿ. ಪ್ರತಿ ಶುಕ್ರವಾರ 5 ಇಲ್ಲ 6 ಹಸುವಿಗೆ ಪೂಜೆ, ಗೋಮಾತೆಗೆ ಪೂಜೆ, ಅಕ್ಕಿ ಬೆಲ್ಲ ತಿನ್ನಿಸಿ. ಹಾಗೆ ಅದರ ಜೊತೆಲಿ ಆಯ್ತು ಅಂದ್ರೆ 6 ಜನ ಮುತ್ತೈದೆ ಸ್ತ್ರೀಯರಿಗೆ ದೇವಸ್ಥಾನದಲ್ಲಿ ಮಡ್ಲಕ್ಕಿ ತುಂಬಿಸೋದು, ಫಲತಾಂಬೂಲ ಕೊಡೋದು ಇಷ್ಟು ಮಾಡಿ. ಪರಸ್ತ್ರೀಯರಿಂದ, ಪರಪುರುಷರಿಂದ ದಿಢೀರ್ ದುಡ್ಡಿಂದ, ದಿಢೀರ್ ಸಕ್ಸಸ್ ಇಂದ, ದಿಢೀರ್ ಲಾಭದಿಂದ, ದಿಢೀರ್ ವ್ಯಾಪಾರದಿಂದ, ದಿಢೀರ್ ಪಾರ್ಟ್ನರ್ಶಿಪ್ ಇಂದ, ಎಲ್ಲದರಿಂದಲೂ ಹಿಂಗ್ ತಟಸ್ತಾ ಇರ್ಬೇಕು. ರಾಮರಂತವ್ರು 14 ವರ್ಷ ಆಯ್ತು, ಪಾಂಡವರಂತವ್ರು ಅಷ್ಟು ಜಗಜಟ್ಟಿಗಳು 13 ವರ್ಷ ತಟಸ್ಥರಿದ್ರು. ನಿಮ್ಗೊಂದು 17-18 ತಿಂಗಳು ತಣ್ಣಗಿರೋಕ್ಕಾಗೋದಿಲ್ವಾ? ನಿಮ್ಮ ಇಷ್ಟ. ನಾವಿರೋಲ್ಲ ಸ್ವಾಮಿ, ಮಧ್ಯಮ ವರ್ಗ. ನಾವ್ ಹಿಂಗೆ, ನಾವು ಮಾಡಲ್ಲ ಪರಿಹಾರ. ಎಷ್ಟು ದಿನ ಮಾಡ್ಬೇಕು, ಯಾಕಿರ್ಬೇಕು? ಹೋಗಿ ತಲೆ ಗಟ್ಟಿ ಇದೆ ಅಂತ ಹೇಳ್ಬಿಟ್ಟು ಬಂಡೆಗಲ್ ಚಚ್ಕೊಳ್ಳಿ ಅಂತಲೇ ಹೇಳೋದು ನಾವು. ಬರ್ಲೇಬೇಡಿ ಅಂತಲೇ ಅದಕ್ಕೆ ಹೇಳ್ತೇನೆ. ನೋಡಿ, ಮೊನ್ನೆ ಒಂದು ಮಗು ಮಾಡ್ಕೊಂಡು ಬಂದಿದೆ, ಇದೇ ರೀತಿ ಹೇಳಿದೆ. ನಿನ್ನ ಮಗಳು ಕೇಳದೆ ಎಡವಟ್ಟು ಮದುವೆ ಮಾಡಿ ಇಡೀ ಮನೆತನವನ್ನ ಕೂಟಕ್ಕೆ ತಂದು ನಿಲ್ಸುತ್ತೆ ಅಂದ್ರೆ ಅದು ಆಗ್ಬಿಟ್ಟಿದೆ. ತಾಯಿ ನೋಡಿ ಗುರುಜಿ ನನಗ್ ಚೀಟ್ ಮಾಡಿಬಿಟ್ಟ ಅಂತ ಕೋರ್ಟಲ್ಲಿ ಹೋಗಿ ಕೇಸಲ್ಲಿ ನಿಂತ್ಕೊಂಡಿದ್ದ ಅವಳಿಗೆ. ಈಗ ಅವಳು ಬೇಡ ಅಂತಾನೆ. ಇಲ್ಲಲ್ಲ ಪುಟ್ಟ, ಬೇಡ ಅಂದ್ಮೇಲೆ ಕೋರ್ಟ್ ಕೂಡ ಇಷ್ಟವಿಲ್ಲದ ಮದುವೆ ಹೋಗಬು ಅಂತ ಹೇಳೋದನ್ನ ಬರ್ತಾ ಇರ್ಬೇಕು. ಮದುವೆ ಆಗಿ ವರ್ಷಗಟ್ಲೆ ಸಂಸಾರ ಮಾಡಿರೋರಿಗೆ ಡೈವೋರ್ಸ್ಗೆ ಅಪ್ಲೈ ಮಾಡಿದ್ರೆ ನನಗೆ ಇಷ್ಟ ಇಲ್ಲ ಅಂದ್ರೆ ವಾಪಸ್ ಹೋಗು ಅನ್ನುತ್ತೆ. ಅಂದ್ರೆ ನೀವು ಮದುವೆ ಆಗಿರೋದು ಪ್ರೂಫ್ ಇಲ್ಲ, ಏನೂ ಇಲ್ಲ. ವಾಟ್ ಯು ವಿಲ್ ಕ್ಲೈಮ್? ನೋಡಿ, ಕರ್ಮ ಬಿಡುವುದಿಲ್ಲ ಅನ್ನೋದಿದೆ. ನಾವ್ ಹೇಳಿದ್ರೆ ಕೇಳೋದಿಲ್ಲ. ನಿಮ್ ಮಗಳಿಗೆ ನೋಡಿ, ಇನ್ನೊಂದು ಜಾತಕ ಮಕ್ಕಳೇ ತುಂಬಾ ಸಂಕಟ ಆಗುತ್ತೆ. ಏನ್ ಹೇಳಿದ್ರು ಕೇಳಿಲ್ಲ. ಒಂದೇ ಮಾತು ಜಾತಕ ಇಟ್ಟಿದ ತಕ್ಷಣ ನಿನ್ ಮಗಳಿಗೆ ಬರೋದು ಅವನ ದೇಹದಲ್ಲಿ ನ್ಯೂನತೆ ಇರ್ಬೇಕು, ಅಂಥದ್ದೇ ಬರೋದು. ಹುಡುಗಿ ಒಳ್ಳೆ ಬ್ಯಾಂಕಲ್ಲಿ ಒಳ್ಳೆ ಅಧಿಕಾರಿ, ಅವನ ದೇಹದ ಒಂದು ಅಂಗದಲ್ಲಿ ದೋಷ. ಒಳ್ಳೆ ಕೆಲಸದಲ್ಲಿದ್ದಾನೆ, ಒಳ್ಳೆ ಸಂಪಾದನೆಯಲ್ಲಿದ್ದಾನೆ, ಅಲ್ಲಿರೋದೇ ಅದು. ಅವಳ ಇಷ್ಟದ್ದೇ ನಡೆಯುತ್ತದೆ. ನಮ್ಗಾಗಲ್ಲ ಸ್ವಾಮಿ, ನಮ್ಗೆ ಇಷ್ಟ ಇಲ್ಲ. ನಿಮ್ ಇಷ್ಟ ಸ್ವಾಮಿ, ಯಾಕೆ ಬಂದ್ರಿ ಕೇಳೋಕೆ? ದುಡ್ಡು ವೇಸ್ಟು, ಟೈಮು ವೇಸ್ಟು. ನನ್ನ ವಿದ್ಯೆನ ಅವಮಾನಿಸ್ಬೇಡಿ, ಇಲ್ಲಿ ಬರ್ದಿರೋದೇ ಅದು, ಎದ್ದೋಗಿ ಅಂತಾನೆ ಬೈದ್ ಕಳ್ಸಿದೆ. ಇನ್ನೊಂದ್ಸಲಿ ಬರಲೇಬೇಡಿ ನೀವು.
ಕೇಳದಿದ್ದ ಮೇಲೆ ಅಲ್ಲಿರೋ ಹಣೆ ಬರ ಇಷ್ಟೇ ಅಂತ ಹೇಳಿದ ಮೇಲೆ ನೀವು ಬದಲಾಯಿಸ್ಬಿಡ್ತೀರ. ಸೀತಾರಾಮರ ವನವಾಸ ತಪ್ಪಿಸ್ಲಿಕ್ಕಾಗ್ಲಿಲ್ಲ ಇವರಿಗೆ. ವಸಿಷ್ಠರು ನಾರಾಯಣರ ಮೊಮ್ಮಗ, ನೆನಪಿಟ್ಟುಕೊಳ್ಳಿ, ಪರಮಗುರು. ತನ್ನ ಗುರು ಯಾರು? ಬ್ರಹ್ಮರಿಂದಲೇ ಜ್ಞಾನವನ್ನ ತಗೋತಾರೆ ವಸಿಷ್ಠರು. ಬ್ರಹ್ಮ ಮಾನಸ ಪುತ್ರರು ವಸಿಷ್ಠರು. ಆ ಬ್ರಹ್ಮರಿಗೆ ಗುರು ಯಾರು? ನಾರಾಯಣರು. ಅಂತ ಒಂದು ಪರಮ ಗುರುವೇ ವಸಿಷ್ಠರಿಂದ ಜ್ಞಾನ ಪಡೆಯಲು ರಾಮಚಂದ್ರ ಪ್ರಭು ಹುಟ್ಟಿ ವಸಿಷ್ಠರ ಹತ್ರ ವಿದ್ಯೆ ಪಡಿತಾರೆ, ಜ್ಞಾನ ಬೋಧನೆ ಪಡಿತಾರೆ. ಆ ಪರಮ ಗುರುವಿಗೆ ವಿದ್ಯೆ ಕಲಿಸಿದಂತ ಅವ್ರಿಗೆ ಗೊತ್ತು, ತ್ರಿಕಾಲ ಜ್ಞಾನಿ. ಎಂದೂ ನೀನು ಭಗವಂತ ಅಂತ ಅವ್ರು ಹೇಳೋಲ್ಲ. ರಾಮರು ಅಷ್ಟೇ, ನಾನು ಎಂದೂ ಭಗವಂತ ಅನ್ನೋಲ್ಲ. ಯಾಕಂದ್ರೆ ರಾವಣ ಸಂಹಾರದಲ್ಲಿ ಒಬ್ಬ ಮಾನವ ರೂಪ ಹುಟ್ಟಬೇಕು, ಮಾನವನಂತೆ ನಡ್ಕೋಬೇಕು, ಮಾನವನಂತೆ ಅಳಬೇಕು, ಕೊರಗಬೇಕು, ಕಣ್ಣೀರಾಕ್ಬೇಕು, ಸಂಕಟ ಪಡಬೇಕು, ವೇದನೆ ಪಡಬೇಕು, ಎಲ್ಲ ತ್ಯಜಿಸ್ಬೇಕು, ಇದೆಲ್ಲ ನಳಬೇಕು, ಇದೆಲ್ಲ ಪಡಿಬೇಕು. ಪ್ರತಿ ಬಾರಿ ಎಲ್ಲರೂ ಯಾರಾದ್ರೂ ನೆನಪಿಸಿದ್ರೆ, ಇಲ್ಲಪ್ಪ ನಾನು ಸಾಮಾನ್ಯ ಮಾನವ ಅಂತಾರೆ ರಾಮಚಂದ್ರ ಪ್ರಭು. ಎಲ್ಲೂ ನಾನು ಭಗವಂತ ಅನ್ಕೊಳ್ಳಲ್ಲ. ತದ್ವಿರುದ್ಧ ಕೃಷ್ಣರು ಮಾತಿದ್ರೆ ನಾನೇ ಭಗವಂತ ಅಂತಾರೆ ಕೃಷ್ಣರು. ಅದನ್ನ ಪ್ರತಿ ಬಾರಿ ತೋರಿಸ್ತಾರೆ ಭಗವಂತನ ಶಕ್ತಿಯನ್ನ. ಆದ್ರೂ ದುರ್ಯೋಧನ ಏನಕ್ಕೆ ತೋರಿಸೋದು ಗೊತ್ತಾ? ದುರ್ಯೋಧನ ಅಟ್ಲೀಸ್ಟ್ ಬದಲಾಗ್ತಾನೆ, ಶಕುನಿ ಬದಲಾಗ್ತಾನೆ, ಕರ್ಣ ಬದಲಾಗ್ತಾನೆ, ಹೋಗ್ಲಿ ಭೀಷ್ಮ ಬದಲಾಗ್ತಾನೆ, ದ್ರೋಣರು ಬದಲಾಗ್ತಾರೆ. ಯಾರು ಬದಲಾಗಲ್ಲ. ಕಡೆಗೆ 75 ಕೋಟಿ ಸ್ವಾಹ. ಗೊತ್ತು ಭಗವಂತನಿಗೆ ಇವ್ರು ಬದಲಾಗಲ್ಲ. ನಾನು ಎಷ್ಟೆಷ್ಟು ಬಾರಿ ಅಂತ ಎತ್ತಿ ತೋರಿಸಿದ್ರು ಕೂಡ ಸಾಕ್ಷಾತ್ ವಿರಾಟ ಸ್ವರೂಪ ಬದಲಾಗಲ್ಲ. ಇಲ್ಲಿ ನೀನೇ ಭಗವಂತ ಅಂತ ಹೇಳಿದ್ರಿ, ಇಲ್ಲಪ್ಪ ನಾನು ಸಾಮಾನ್ಯ ಮನುಷ್ಯಪ್ಪ ಅನ್ನೋ ರಾಮರ ವನವಾಸ ತಪ್ಪಿಸ್ಲಿಕ್ಕಾಗಿಲ್ಲ. ನಾವು ತಪ್ಪಿಸ್ಬಿಡ್ತೇವಾ? ಹೇಳೋದು ಮಾಡಲ್ಲ. ಅದರಿಂದ ಮಾಡದಿದ್ದವ್ರು ಬರಲೇಬೇಡಿ ಅಂತ ಹೇಳ್ತಿರ್ತಾನೆ ಅಷ್ಟೇ. ಇರ್ಲಿ, ಇಷ್ಟು ಮಾಡ್ಕೊಳ್ಳಿ ಸೇವೆ ಅಂತ ಹೇಳ್ತಾ ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ಪುಷ್ಯ ನಕ್ಷತ್ರ ಚಂದ್ರ, ಪುಷ್ಯ ನಕ್ಷತ್ರ ಸಾರ, ಶನಿ ಸಾರ, ಶನಿ ಗುರುಸಾರ. ಒಂದು ರೀತಿ ಶನಿ ಗುರುಸಾರದಿಂದ ಚಂದ್ರನ ನೋಡ್ತಿದ್ದಾನೆ. ಬ್ಯೂಟಿಫುಲ್. ಮೇಷರಾಶಿಗೆ ಒದ್ದಾಟವಿದ್ದರೂ ಇವತ್ತು ದೈವ ಪ್ರಣಾಳಿಕೆ ಇದೆ. ಗುರುವಿನ ಮುಂದೆ ಚಂದ್ರ, ಚಂದ್ರನ ಹಿಂದೆ ಗುರು. ಚಂದ್ರ ಪುಷ್ಯ ನಕ್ಷತ್ರವೇ, ಆದ್ರೆ ಶನಿ ಗುರುಸಾರದಿಂದ ನೋಡ್ತಿರೋದ್ರಿಂದ ಧಾರ್ಮಿಕ ಕಾರ್ಯಗಳಲ್ಲಿ ಪ್ರಗತಿ, ಧರ್ಮ, ದಾನ, ಭೂದಾನ, ಗೋದಾನ, ಗೋಶಾಲೆ, ಈ ತರದ ಒಂದು ಧಾರ್ಮಿಕ ವೈದಿಕ ಬ್ಯೂಟಿಫುಲ್ ಜರ್ನಿ. ವೃಷಭ ರಾಶಿ ಚೆನ್ನಾಗಿದೆ. ನಿಮಗೂ ಅಷ್ಟೇ. ಜಡ್ಜ್ ಆಗಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಟೀಚರ್ ಆಗಿದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ, ಅಡ್ವೈಸರಿ ಕೆಲಸಗಳು ಸೂಪರ್. ಮಿಥುನ ರಾಶಿ ಇನ್ನೊಬ್ಬರಿಗೆ ಗೈಡೆನ್ಸ್ ಮಾಡತಕ್ಕಂಥ ಟೆಕ್ನಿಷಿಯನ್, ಸರ್ವಿಸ್ ಇಂಡಸ್ಟ್ರಿ, ಆಟೋಮೊಬೈಲ್, ಆಯಿಲು, ಗ್ಯಾಸು, ಪೆಟ್ರೋಲು, ಇಂಥ ಒಂದು ವೃತ್ತಿ. ಪ್ರೊಫೆಸರ್ ಆಗಿದ್ದೀರಾ, ವೈದಿಕ ಪ್ರೊಫೆಸರ್ ಆಗಿದ್ದೀರಾ, ಡಾಕ್ಟರ್ಗಳಿಗೆ ಟೀಚರ್ ಆಗಿದ್ದೀರಾ, ಫೋರೆನ್ಸಿಕ್ ಎಕ್ಸ್ಪರ್ಟ್ ಆಗಿದ್ದೀರಾ, ಪೋಸ್ಟ್ ಮಾರ್ಟಮ್ ಎಕ್ಸ್ಪರ್ಟ್ ಆಗಿದ್ದೀರಾ, ಪುಷ್ಯ ಅಂದ್ರೆ ಅದು ಪೊಲಿಟಿಕಲ್ ಅಡ್ವೈಸರ್ ಆಗಿದ್ದೀರಾ. ಬ್ಯೂಟಿಫುಲ್ ಡೇ. ಕರ್ಕಾಟಕ ರಾಶಿ ಸ್ವಲ್ಪ ಒತ್ತಡ. ಚಂದ್ರ ಶನಿ ಸಾರ ಅಲ್ವಾ, ಏನೋ ಭಾರ ಅನ್ಸುತ್ತೆ, ಇದೇನೋ ಓಡ್ಬೇಕು, ಇದು ಹಿಂಗೆ ಹಾಗೆ. ಬಾಟ್ ಶನಿ ಗುರುಸಾರದಿಂದ ನೋಡ್ತಿರೋದ್ರಿಂದ ಭಾರ ತೊಳೆಯುತ್ತೆ, ಏನು ತೊಂದರೆ ಇಲ್ಲ. ವೃತ್ತಿ, ಉದ್ಯೋಗ, ಓಡಾಟ, ಆನಂದಂ ವಿಜಯಂ ಚೆನ್ನಾಗಿದೆ, ತೃಪ್ತಿಕರವಾಗಿರ್ತಕ್ಕಂಥದ್ದು. ಒಳ್ಳೆ ಭೋಜನ, ಒಳ್ಳೆ ಊಟ, ಒಳ್ಳೆ ಮಾತು. ಸಿಂಹರಾಶಿಗೆ ಒಂಚೂರು ತಳಮಳ. ಚಂದ್ರ 12ನೇ ಮನೆ, ಶನಿ ಅಷ್ಟಮ, ಸ್ವಲ್ಪ ಅನಗತ್ಯ ಖರ್ಚುಗಳು, ಅನಗತ್ಯ ಓಡಾಟಗಳು. ಇಟ್ಸ್ ಲೈಕ್ ಎ ಮಂಡೇಸ್ ಬ್ಲೂ. ನಿಮಗೆ ಎದ್ದೊಳ್ಬೇಕು, ಓಡಬೇಕು ಅನ್ನತಕ್ಕಂಥದ್ದು. ಸೂರ್ಯ ಕೂಡ ನೋಡಿ ಶುಕ್ರನ್ ಸಾರದಲ್ಲಿರೋದ್ನ ಒಂಚೂರು ತಳಮಳ ಇರುತ್ತೆ. ವೆಂಕಟೇಶ್ವರ ಸುಪ್ರಭಾತ ಇದನ್ನ ಕೇಳಿ. ಸೂಪರ್.
ವೆಂಕಟೇಶ್ವರ ಸುಪ್ರಭಾತ, ಶ್ರೀನಿವಾಸ ಸುಪ್ರಭಾತ ವಿಲ್ ಬ್ರಿಂಗ್ಸ್ ಯು ಹ್ಯಾಪಿನೆಸ್ ಟುಡೇ, ನಾಟ್ ಮಚ್ ಸ್ಟ್ರೆಸ್ಫುಲ್. ಕನ್ಯಾ ರಾಶಿ, ಚಂದ್ರ ಶನಿಸಾರ, ಶನಿ ಗುರುಸಾರದಿಂದ ನೋಡ್ತಿದ್ದಾನೆ, ಚೆನ್ನಾಗೇ ಇದೆ. ವೃತ್ತಿಪರವಾಗಿ ಆಯಿಲ್ ಟ್ರೇಡಿಂಗ್, ವ್ಯಾಪಾರಸ್ಥರು, ಕಮಿಷನ್ ಏಜೆಂಟ್ಗಳು, ಎಣ್ಣೆ ವ್ಯಾಪಾರಿಗಳು, ಲೇವಾದೇವಿಕಾರರು, ಬಡ್ಡಿ ವ್ಯಾಪಾರಸ್ಥರು ಅನುಕೂಲ ಸಿಂಧು. ಹೌದಪ್ಪು, ಎಲ್ರಿಗೂ ಬಡ್ಡಿ ವ್ಯಾಪಾರ ತಿನ್ನೋ ಯೋಗ ಇರಲ್ಲ. ವಿಪರೀತ ಬಡ್ಡಿ ತಿಂದವನು ಯಾವತ್ತೂ ನೆಮ್ಮದಿಯಾಗಿದ್ದಿದ್ದಿಲ್ಲ. ಮಾಡಬಾರ್ದು ಮಾಡಿದ್ರೆ ಆಗಬಾರ್ದಾಗುತ್ತೆ ಅನ್ನತಕ್ಕಂಥದ್ದು. ನಾನು ನೋಡಿದ ನಮ್ಮ ಮಕ್ಕಳೇ ತುಂಬಾ ದೊಡ್ಡ ಬಡ್ಡಿ ತಿಂದಿರ್ತಕ್ಕಂಥವ್ರು, ತುಂಬಾ ದೊಡ್ಡ ಲಿಕ್ಕರ್ ವ್ಯಾಪಾರಿಗಳು, ತಯಾರಕರು, ಅಯ್ಯೋ ಅದು ಬೇಡ, ಅದು ಮನೆತನಗಳೇ ಹೋಗ್ಬಿಟ್ಟಿದ್ದಾರೆ. ಇನ್ನು ತುಲಾ ರಾಶಿ, ಸ್ಥಿತ್ಯಂತರ ಇವತ್ತು ವೃತ್ತಿ. ನಿಮ್ ಪಾಡಿಗೆ ನೀವು ನಿಮ್ ಕೆಲಸ ಏನಿದೆಯೋ ಮಾಡ್ಕೊಂಡು ಹೋಗಿ, ನಿಮ್ ಗೌರವ ಹುಡ್ಕೊಂಡು ಬರ್ತೀನಿ. ನಾನು ಯಾವಾಗೂ ಹೇಳ್ತಿರ್ತಾನೆ ಮಕ್ಕಳೇ, ತೃಪ್ತಿಯಿಂದ ಪರಿಪೂರ್ಣತೆಯಿಂದ ಕೆಲಸ ಮಾಡಿ ಅಂತ ಹೇಳ್ತಿರ್ತಾನೆ. ದೈವವೇ ನಡೆಸುತ್ತದೆ. ದೈವದ ಮೇಲೆ ಹಾಕ್ಬಿಡ್ಬೇಕು, ನೀನೇ ಕೊಟ್ಟಿದ್ದು, ಕರ್ಕೊಂಡು ಬಂದಿರೋದು. ನಾನು ಇವತ್ತು ಇನ್ನೇನ್ ಮಾಡ್ಬೇಕು, ಇನ್ನೆಷ್ಟು ಎಕ್ಸ್ಟ್ರಾ ಮಾಡ್ಬೇಕು, ಯಾವ್ದು ಎಕ್ಸ್ಟ್ರಾ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು, ಸದಾ ಅದ್ರ ಮೇಲೆ ಗಮನ ಇಟ್ಟು ನೋಡಿ. ಖಂಡಿತ ನಿತ್ಯ ಒಂದು ಅರ್ಧ ಗಂಟೆ ಬಂದ ತಕ್ಷಣ ಇವತ್ತು ಇದು ಮಾಡ್ಕೊಳ್ಳೋಣ, ಇದು ಹಿಂಗ್ ಮಾಡ್ಕೋಣ, ಇದೆಲ್ಲ ಮಾಡ್ಕೊಳ್ಳೋಣ, ಅದನ್ನೊಂದು ನೀಟಾಗಿ ಒಂದು ಪ್ಲಾನ್ ಮಾಡ್ಕೊಂಡು ಮಾಡಿ ನೋಡಿ, ನಿಮ್ಮನ್ನ ಎಲ್ಲ ಹುಡ್ಕೊಂಡು ಬರುತ್ತೆ. ನೀವು ಎಲ್ಲೋ ಇದ್ರೆ ತುಲಾ ರಾಶಿ, ನಿಮ್ ಕೆಲಸ ನೀವು ಮಾಡಿ ವಿಜಯಂ. ವೃಶ್ಚಿಕ ರಾಶಿ ಸ್ವಲ್ಪ ಭಾರ ಅನ್ಸುತ್ತೆ, ಬಟ್ ಶನಿ ಗುರುಸಾರದಿಂದ ನೋಡೋದ್ನ ಭಾರ ಹಿಡಿಯುತ್ತೆ. ದ ಡೇ ಸ್ಟಾರ್ಟ್ಸ್ ವಿತ್ ಲಿಟಲ್ ಲೇಟ್. ಎದೋಳೋಣ, ಮಾಡೋಣ, ಆಗ್ಲಿ ಬಿಡಿ, ಸಂಡೇ ಬ್ಲೂಸ್ ಆಗ್ಬಿಟ್ಟಿದೆಲ್ಲ, ಸರ್ರಿ ಬ್ಯಾಟಿಂಗ್, ನೀವು ಗುಂಡಂದಿರು ಆಗ್ಬಿಡ್ತೀರಿ. ಗುರು ಅಷ್ಟಮದಲ್ಲಿದ್ರೆ ಗುಂಡಂದರು ಅಂತೀವಿ. ವೆಯ್ಟ್ ಬಂದಿರ್ತವೆ ವೃಶ್ಚಿಕ ರಾಶಿಯವರಿಗೆ. ಒಂದು 2 kg ಇಲ್ಲ 5 kg, ಕೆಲವ್ರಿಗೆ 10 kg ಹೊಡೆದು ಬಿಟ್ಟಿರ್ತಾರೆ. ನಾನು ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿಯನ್ನು ಒಂದು ಕಡಿಮೆ ಅಂದ್ರೂ ಒಂದು ಈ 3 ತಿಂಗಳಲ್ಲಿ ಒಂದು ಲೀಸ್ಟ್ ಅಂದ್ರೆ ಒಂದು 800 ಜನರನ್ನ ನೋಡಿದ್ರೆ ವೆಯ್ಟ್ ಏರ್ಬಿಟ್ಟಿದ್ದಾರೆ. ಆ ಗುಂಡು, ಆ ಬೊಂಡು, ಇದು ಬಟಾಟ, ಪೊಟಾಟ, ಟೊಮ್ಯಾಟ ಹಿಂಗಾಗ್ಬಿಟ್ಟಿದ್ದಾರೆ. ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ ಅಷ್ಟೇ. ಆರೋಗ್ಯದ ಕಡೆ ಏನ್ ತಿಂತಿದ್ರಿ, ಏನ್ ತಿಂತಿಲ್ಲ ಅನ್ನತಕ್ಕಂಥದ್ದು ಅಷ್ಟು ಬಿಟ್ಟು ಇವತ್ತು ವೃತ್ತಿ ಉದ್ಯೋಗಕ್ಕೆ ತೊಂದರೆ ಇಲ್ಲ. ಧನುಸು ರಾಶಿಗೆ ಸ್ವಲ್ಪ ತಳಮಳವೇ. ನಾನು ಹೇಳಿರೋ ಬೇರೆ ರಾಶಿಗೆ ವರ್ಷ ಭವಿಷ್ಯ ಅಲ್ಲಾಡಿಸ್ಬಿಟ್ಟಿರುತ್ತೆ. ಇದು ಸತ್ಯವೇ ಮಕ್ಕಳೇ. ನೋಡಿ, ಚಂದ್ರ ಅಷ್ಟಮ ಬಾಧಕ ನಕ್ಷತ್ರದಲ್ಲಿದ್ದಾನೆ, ಬಾಧೆಯೇ ಇವತ್ತು. ಸೊ ನೀವು ಅಷ್ಟೇ ವಿಷ್ಣು ಸಹಸ್ರನಾಮ ಕಡಿಮೆ ಎಂದರು ಇವತ್ತಾಯ್ತು ಅಂದ್ರೆ ಒಂದು 8 ಜನಕ್ಕೆ ಒಂದು 8 ಜಾಮೂನ್ ತಿನ್ಸಿ ಮಕ್ಕಳಿಗೆ. ಮಕ್ಕಳಲ್ಲಿ ಭಗವಂತ ಇರ್ತಾನೆ. ಮಕ್ಕಳ ಮೇಲೆ ಶನಿ ಪ್ರವೇಶ ಇರೋಲ್ಲ, ಮಕ್ಕಳಿಗೆ ಬಾಧೆ ಕೊಡಲ್ಲ. ಸೊ ಯಾರ್ಯಾರು ಮಕ್ಕಳನ್ನ ಪ್ರೀತಿಸ್ತಾರೋ, ಮಕ್ಕಳನ್ನ ಖುಷಿಯಾಗಿಡ್ತಾರೋ ಅವ್ರಿಗೆ ಶನಿ ಬಾಧೆ ಇರೋಲ್ಲ. ನಾನು ಅದಕ್ಕೆ ತಪ್ಪಿಸ್ಕೊತಾ ಇರ್ತೇನೆ. ಮನೆ ತುಂಬಾ ಮಕ್ಕಳು ಇಟ್ಕೊಬಿಟ್ಟಿದ್ದಾನೆ, ಆ ಮಕ್ಕಳನ್ನ ಏನೋ ಅನ್ನಲ್ಲ, ಏನ್ ಮಾಡಿದ್ರು ಸಹಿ ಅಂತೇನೆ ನಾನು. ಅದಕ್ಕೆ ನನಗೆ ಶನಿ ಏನೂ ಮಾಡಿಲ್ಲ, ಮಕ್ಕಳ ಹತ್ರ ಹೋಗಲ್ಲ. ನೀವು ಅದನ್ನ ಮಾಡಿ. ಇವತ್ತು ಧನಸ್ಸು ಎಸ್ಕೇಪ್, ನೋ ರಿಸ್ಕ್, ನೋ ದೂರದ ವ್ಯವಹಾರ, ರಿಸ್ಕಿನ ವ್ಯವಹಾರ ಬೇಡ. ಮಕರ ರಾಶಿ, ಚಂದ್ರ ಸಪ್ತಮಾಧಿಪತಿ ಸಪ್ತಮದಲ್ಲಿದ್ದು, ಶನಿಸಾರದಲ್ಲಿದ್ದು, ಶನಿ ಗುರುಸಾರದಿಂದ ನೋಡುತ್ತಿರುವುದರಿಂದ ಚೆನ್ನಾಗೇ ಇದೆ. ನಥಿಂಗ್ ಟು ಬಿ ವರಿಡ್. ನಿಮ್ಮ ದಿನನಿತ್ಯದ ವೃತ್ತಿ, ಉದ್ಯೋಗ, ಸಂಪಾದನೆ, ಕೆಲಸ ಕಾರ್ಯಕ್ಕೆ ತೊಂದರೆಗಳಿಲ್ಲ. ಸಂಗಾತಿಯಿಂದ ಸಹಕಾರ. ಕುಂಭರಾಶಿ, ಷಷ್ಠಾಧಿಪತಿ ಷಷ್ಠದಲ್ಲಿರೋದು ಒಂಚೂರು ತಳಮಳ ಆದರೂ ಆರೋಗ್ಯಕ್ಕೆ ಒಂಚೂರು ಥಂಡಿಯೋ ನರ್ವಸ್ ಪ್ರಾಬ್ಲಮ್ಮೋ ಖಂಡಿತ ಕುಂಭರಾಶಿಯವರಿಗೆ ಪಾದಗಳಲ್ಲಿ, ಗಂಟುಗಳಲ್ಲಿ ಸ್ಕಿನ್ ಅಲರ್ಜಿಯೋ, ಡಸ್ಟ್ ಅಲರ್ಜಿಯೋ, ಥ್ರೋಟ್ ಇನ್ಫೆಕ್ಷನ್ನು, ನರ್ವಸ್ ಪ್ರಾಬ್ಲಮ್ಮು, ವೀಕ್ನೆಸ್ಸು, ಸೆಕ್ಷುವಲ್ ವೀಕ್ನೆಸ್ಸು, ಮೈಗ್ರೇನ್ ವೀಕ್ನೆಸ್ಸು, ಸೈನಸ್ ವೀಕ್ನೆಸ್ಸು, ಈ ಥರದ್ದು ಏನೇನೋ ಕೆಲವೊಂದು ಡಾನ್ಸ್ ಮಾಡಿಸ್ತಿದ್ದಾನೆ. ಗಾಬರಿಯನ್ನು ಪಡಬೇಡಿ, ಗುರು ವಕ್ರ ಬಿಡ್ತಿದ್ದಾಗ ಸರಿಯಾಗುತ್ತೆ. ಇವತ್ತು ನಿಮ್ಮ ಕೆಲಸ ಕಾರ್ಯದಲ್ಲಿ ವಿಪರೀತವಾದಂಥ ಕಾಳಜಿ ಹಾಗೂ ಶ್ರದ್ಧಾ ಭಕ್ತಿಯಿಂದ ಮಾಡಿ ಗೆಲುವು ಕಾಣುತ್ತೀರಿ. ಫ್ಯಾಂಟಾಸ್ಟಿಕ್. ಮೀನರಾಶಿಯವರಿಗೆ ಜಾಕ್ಪಾಟ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಪಂಚಮಾಧಿಪತಿ ಪಂಚಮದಲ್ಲಿದ್ದು ಶನಿಸಾರದಲ್ಲಿದ್ರು, ಶನಿ ಪೂರ್ವ ಪುಣ್ಯ ಸ್ಥಾನ ನೋಡೋದು ಅದೊಂಥರ ಅದ್ಭುತ. ಮಾಡುವ ಕೆಲಸ ಕಾರ್ಯ ವ್ಯವಸ್ಥೆ, ಅದರಲ್ಲೂ ವೈದಿಕ, ಧಾರ್ಮಿಕ, ಪೌರೋಹಿತ್ಯ ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.